ಈ ದಿವಸ ಧ್ಯಾನಕ್ಕಾಗಿ ದೇವರು ಕೊಟ್ಟಿರುವಂತಹ ವಾಕ್ಯ ಲೂಕಾ எழுதின சுவிசேஷ புஸ்தகம், ಲೂಕನ ಸ್ವಾರ್ಥ ಪುಸ್ತಕ 15ஆம் அதிகாரம் 15ನೇ ಅಧ್ಯಾಯ 1ஆம் ವಚನத்திலிருந்து 29ஆம் ವಚನ வரைக்கும். ಮೊದಲನೆಯ ವಚನದಿಂದ ಆರಂಭಿಸಿ 29ನೇ ವಚನದವರೆಗೂ ವಾಸಿಮಾ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು 11 ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರಬಂದು ಏನು ಗತಿ ಇಲ್ಲದವ ನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗರವನ್ನು ಇಡಿರಿ, ಕಾಲಿಗೆ ಜೋಡು ಮೇಡಿಸಿರಿ. ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆಮೆನ್, அல்லேலூயா. இந்த ஒரு ஓமை உங்கள் நிறைய பேர் படிச்சிருப்பீங்க. ಇಲ್ಲಿ ಈ ಒಂದು ಸಾಮ್ಯವನ್ನು ನಿಮ್ಮಲ್ಲಿ ಹಲವಾರು ಜನರು ಇದನ್ನು ಓದಿರುತ್ತಾರೆ. இதை என்ன ரொம்ப டச் பண்ண சில காரியத்தை உங்களோட பகிர்ந்து கொள்ள ஆசைப்படுறேன். ಈ ಒಂದು ಸಾಮ್ಯದ ಮೂಲಕವಾಗಿ ಮನಸ್ಸನ್ನು ಮುಟ್ಟಿದ ಕೆಲವು ಸಂಗತಿಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. அவன் எழுந்து வந்து, ಅವನು ಎದ್ದು ಬಂದು தன் தகப்பனிடத்திலே திரும்பினான். ತನ್ನ ತಂದೆಯ ಬಳಿಗೆ ತಿರುಗಿಕೊಂಡನು. அவர் அவனுக்கு ஒரு கொண்டாட்டத்தை உண்டாக்கினார். ಅವನು ಅವರ ತಂದೆಯು ಮಗನಿಗೆ ಒಂದು ಹಬ್ಬವನ್ನ, ಒಂದು ಉಲ್ಲಾಸ ಪಡುವುದಕ್ಕೆ ಒಂದು ವಿಷಯಗಳನ್ನು ನೇಮಿಸಿದನು. வந்து ತಂದೆಯುடைய சந்தோஷத்திலே கொண்டாடு. ಬಂದು ತಂದೆಯ ಸಂತೋಷದಲ್ಲಿ ಉಲ್ಲಾಸ ಪಡು. கவனிங்க, வந்து தன் தந்தையினுடைய சந்தோஷத்திலே கொண்டாடு. ಬಂದು ತಂದೆಯ ಸಂತೋಷದಲ್ಲಿ ನೀನು ಉಲ್ಲಾಸ ಪಡು. இதுதான் இன்னைக்கு தலைப்பு, ಈ ದಿವಸದ ಒಂದು ಶೀರ್ಷಿಕೆ. அல்லேலூயா. அப்போ நீங்க எப்போ வருவீங்க, அவன் எப்போ வருவான் அப்படின்னு
ತಂದೆ என்ன பண்றாரா, ಎದುರ್ಪಾರ್த்துக்கிட்டே இருக்கிறாரா. ಆ ಮಗನು ಯಾವಾಗ ತಿರುಗಿ ಬರುತ್ತಾನೆ ಆ ತಂದೆ ಎದುರು ನೋಡುತ್ತಲೇ ಇದ್ದಾರೆ. இல்லையா, அப்படிதானே சொல்லப்பட்டிருக்குது இல்லையா? ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. அப்பா என்ன செய்யறாரு, எப்போ இவன் வருவா அப்படின்னு ಅವನೇ பார்த்துக்கிட்டே இருக்கிறாரு. ಆ ತಂದೆಯು ತನ್ನ ಮಗನು ಯಾವಾಗ ಬರುತ್ತಾನೆ ಅನ್ನುವಂಥದ್ದನ್ನು ಗಮನಿಸುತ್ತಲೇ ಇದ್ದಾರೆ. இல்லையா, அவன் சொல்றான், எங்க வீட்டில் எவ்வளோ கூலிக்காரர் இருக்கிறாங்க, எல்லாருக்கும் சாப்பாடு இருக்குது, அதனால நான் என்ன பண்ணுவேன், எங்க அப்பாட்ட போய் சொல்ல போறேன் அப்படின்னு அவன் தீர்மானம் பண்ணி வரும் பொழுது, இல்லையா, எழுந்து புறப்பட்டு தன் தகப்பனிடத்தில் வந்தான். அவன் தூரத்திலே வரும்பொழுதே அவனுடைய தகப்பனை கண்டு மனதுருகி ஓடி அவன் கழுத்தை கட்டி கொண்டான். இல்லையா, அப்போ நாம எப்போ வருவோம் அப்படின்னா, எப்போ திரும்ப வருவோம் அப்படின்னு ஆண்டவர் பார்த்துட்டே இருக்கிறார். ನಾವು ಯಾವಾಗ ಹಿಂತಿರುಗಿ ಬರುತ್ತೇವೆ ಅನ್ನುವಂಥದ್ದನ್ನ ದೇವರು ಎದುರು ನೋಡುತ್ತಲೇ ಇರುತ್ತಾರೆ. அப்ப வந்த உடனே ಬಂದ ನಂತರ அவரோடு கூட அவன் கொண்டாடும்படியான விழாவை கொண்டாடுறார். ಅವರ ಸಂಗಡ ಒಂದು ಹಬ್ಬವನ್ನ ಆಚರಿಸುವಂತೆ ಅವರು ಉಲ್ಲಾಸ ಪಡುತ್ತಾರೆ. அல்லேலூயா, அல்லேலೂಯಾ. ஒரு சத்தியம் என்ன தெரியுமா, ಒಂದು ಸತ್ಯ ಏನು ಗೊತ್ತಾ, அவர் அப்பாவோடு கூட இருக்கிறவனை பார்த்து அவர் சொல்றாரு, ಅವ್ರ ತಂದೆಯ ಸಂಗಡ ಇರುವವನನ್ನು ನೋಡಿ ಅವರು ಈ ರೀತಿಯಾಗಿ ಹೇಳುತ್ತಾರೆ, எனக்கு உள்ளதெல்லாம் உனக்கு தானப்பா, ನನಗೆ ಇರುವಂತದ್ದೆಲ್ಲ ನಿನಗೆ ತಾನೆ. அப்ப அவனுக்கு எப்போதும் கொண்டாட்டம் தான். ಆಗ ಅವನು ಯಾವಾಗಲೂ ಉಲ್ಲಾಸವೇ. ஆனா தந்தையை விட்டு தூரம் போனா இல்லையா, ಅದು ತಂದೆಯನ್ನ ಬಿಟ್ಟು ದೂರ ಹೋದನಲ್ಲ, அவனை அவர் பார்த்துக்கிட்டே இருக்கிறார். ಅವರು ನೋಡುತ್ತಲೇ ಇದ್ದಾರೆ. எப்படி சொல்றது, அந்த வழி மேல விழி வைத்து பார்த்துட்டே இருக்காரு. ಅವರು ಆ ಒಂದು ದಾರಿಯ ಮೇಲೆ ಗಮನವಿಟ್ಟು ಅವರು ಗಮನಿಸುತ್ತಲೇ எப்ப ಇದ್ದಾರೆ, திரும்பி வருவான், ಯಾವಾಗ ಹಿಂತಿರುಗಿ எப்ப திரும்பி வருவான், ಯಾವಾಗ ಹಿಂತಿರುಗಿ ಬರುತ್ತಾನೆ. அவன் திரும்பி வந்த உடனே ತಿರುಗಿ ಬಂದ ನಂತರ அவனை ஓடி அணைத்து முத்தமிட்டு ಅವನನ್ನ ಓಡಿ ಹೋಗಿ ಅವನಿಗೆ ಮುತ್ತನ್ನ ಕೊಟ್ಟು அவனுக்காக ஒரு கொண்டாட்டத்தை செய்கிறார். ಅವನಿಗಾಗಿ ಒಂದು ಉಲ್ಲಾಸ ಪಡುವಂತ ವಾತಾವರಣವನ್ನು ಸೃಷ್ಟಿಸುತ್ತಾರೆ. இந்த சத்தம் வெகு தூரத்துல கேக்குது. ಈ ಶಬ್ದವು ಒಂದು ಬಹುದೂರದಲ್ಲಿ ಕೇಳಿ, அதனாலதான் அவங்க அண்ணன் மூத்தவன் உள்ள வரும்பொழுது அவன் கேக்குறான், இந்த சத்தம் என்னன்னு கேக்குறான். ಆಮೇಲೆ ಅವನ ಅಣ್ಣ, ಒಂದು ಹಿರಿಯ ಅಣ್ಣ ಮನೆಗೆ ಹಿಂತಿರುಗಿ ಬರುವಾಗ ದೂರದಿಂದಲೇ ಕೇಳ್ತಾನೆ, ಈ ಶಬ್ದ ಏನು ಅಂತ. அப்ப அவர் சொல்றாரு, ಆಗ ಅವರು ಹೇಳುತ್ತಾರೆ, உன் தம்பி திரும்ப வந்துட்டான், ನಿನ್ನ ತಮ್ಮನ ಹಿಂತಿರುಗಿ ಬಂದಿದ್ದಾನೆ. அல்லேலூயா, 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 அல்லேலೂயா. தேவ ஜனரே, ದೇವಜನರೇ, நாம திரும்பி வந்துட்டோம்னா, ಹಿಂತಿರುಗಿ ಬಂದರೆ ஆண்டவர் உங்களுக்காக ஒரு கொண்டாட்டத்தை வச்சிருக்கார். ದೇವರು ನಿಮಗಾಗಿ ಒಂದು ಉಲ್ಲಾಸಿಸುವಂತ ಒಂದು ವಿಷಯವನ್ನ ನೇಮಿಸಿದ್ದಾರೆ. உங்களுக்காக ஒரு சந்தோஷத்தை வச்சிருக்கிறார். ನಿಮಗಾಗಿ ಒಂದು ಸಂತೋಷವನ್ನ ನೇಮಿಸಿದ್ದಾರೆ. அது எப்பொழுதும் நிறைவான சந்தோஷம், ಅದು ಯಾವಾಗಲೂ ಸಂಪೂರ್ಣವಾದಂತ ಸಂತೋಷ. அதனாலதான் அவரு நம்ம ஃபாதர் பெர்க்மன்ஸ் ஒரு பாட்டு பாடும்போது, அந்த ஃபாதர் பெர்க்மன்ஸ் அப்பா வீட்டில் எப்போதும் சந்தோஷமே, ஆடலும் பாடலும் இங்கு தானே, அப்பா வீட்டில் எப்போதும் சந்தோஷமே, ஆடலும் பாடலும் இங்கு தானே, ஆடுவோம் கொண்டாடுவோம், ஆடுவோம் நடனமாடுவோம், ஆடுவோம் கொண்டாடுவோம், ஆடுவோம் நடனமாடுவோம், அல்லேலூயா, ஆனந்தமே ಇಲ್ಲ ಸಂಭ್ರಮೇ. ಕನ್ನಡದಲ್ಲಿ ಆಡೋಣ. அல்லேலூயா, ಆನಂದವೇ, ಎಲ್ಲೆ ಇಲ್ಲದ ಸಂತೋಷವೇ, ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ. ಚಪ್ಪಾಳೆ ತಟ್ಟಿ ಆಡೋಣ. ಹರ್ಷ ಉಲ್ಲಾಸವು ಎಲ್ಲಿ ತಾನೇ, ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಆಮೆ ಹಾಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಆಮೆನ್. அல்லேலூயா, ஆனந்தமே, எல்லையில்லா ಸಂತೋಷವೇ, ஆமென். அல்லேலூயா, Praise the Lord. ಆನಂದವೇ, ಎಲ್ಲೆ ಇಲ್ಲದ ಸಂತೋಷವೇ, ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ஆமென். Praise the Lord. Hallelujah. அல்லேலூயா. அப்போ ஆண்டவர் நம்மை சந்தோஷமாய் கொண்டாட்டத்துக்காகத்தான் நம்ம எப்போ ஒருவன் எதிர்பார்த்துட்டே இருக்கிறார். ದೇವರು ನಮ್ಮಲ್ಲಿ ಸಂತೋಷಿಸಿ ಕೊಂಡಾಡುವಂತೆ ನಾವು ಯಾವಾಗ ಹಿಂತಿರುಗುತ್ತೇವೆ ಅನ್ನುವಂಥದ್ದನ್ನು ಎದುರು ನೋಡುತ್ತಾ ಇದ್ದಾರೆ. தெரியல ஆண்டவர் உங்களை யார்கிட்ட பேசுறாருன்னு, நீங்க திரும்ப வரணும்னு
கர்த்தர் எதிர்பார்க்க. ದೇವರು ನಿಮ್ಮಲ್ಲಿ ಯಾರ ಬಳಿಯಲ್ಲಿ ಮಾತನಾಡುತ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ದೇವರು ನೀವು ಹಿಂತಿರುಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದಾರೆ. கர்த்தரை விட்டு தூரம் போயிருக்கிற ஜனமே, ದೇವರನ್ನ ಬಿಟ್ಟು ದೂರ ಹೋಗಿರುವಂತ ಜನರೇ, அவர் வழி மேலே விழி வச்சு பார்த்துட்டே இருக்காரு. ದೇವರು ಹಿಂತಿರುಗಿ ಬರುವ ಮಾರ್ಗದ ಮೇಲೆ ತನ್ನ ಗಮನವಿಟ್ಟು ಸಂತೋಷம் ಇಲ್ಲ, ಯಾಕೆ ಸಂತೋಷ, நிம்மதி இல்ல, ಯಾಕೆ ನೆಮ್ಮದಿ, ஆனந்தம் இல்ல, ಯಾಕೆ ಆನಂದ, ஏன் நம்ம இன்னும் அந்த காரியத்துக்குள்ள அனுபவிக்கல, ಯಾಕೆ ಇನ್ನು ನಾವು ದೇವರ ವಿಷಯಗಳನ್ನು ಅನುಭವಿಸುತ್ತಿಲ್ಲ. ஆண்டவர் நமக்காக காத்திருக்கிறார். ದೇವರು ನಮಗಾಗಿ ಕಾದಿದ್ದಾರೆ. கொண்டாட்டத்தை வச்சிருக்கிறார். ದೇವರು ಒಂದು ಕೊಂಡಾಡುವಿಕೆಯನ್ನು, ஒரு விருந்து வச்சிருக்கிறார். ಒಂದು ದೇವರು ಒಂದು ಮೇಜನ್ನ ಸಿದ್ಧಪಡಿಸಿದ್ದಾರೆ. ஒரு சந்தோஷத்தை வச்சிருக்கிறார். ಸಂತೋಷವನ್ನ ದೇವರು ಇಟ್ಟಿದ್ದಾರೆ. அல்லேலூயா, ಹಲ್ಲೆಲೂಯಾ. திரும்பி தகப்பனிடத்துல வந்த அத்தனை பேருக்கும் கர்த்தர் அந்த மகிமை வச்சிருக்கிறார். ಹಿಂತಿರುಗಿ ತಂದೆಯ ಬಳಿಗೆ ಬರುವಂತ ಪ್ರತಿಯೊಬ್ಬರಿಗೂ ದೇವರು ಈ ಮಹಿಮೆಯನ್ನು ಇಟ್ಟಿದ್ದಾರೆ. அப்போ அவன் எழுந்து திரும்பி வந்தான். ಆ ಒಂದು ಕಿರಿಯ ಮಗನು ಎದ್ದು ತಂದೆಯ ಬಳಿಗೆ ತಿರುಗಿ ಬಂದನು. கர்த்தர் தந்தை அவனுக்காக ஒரு விருந்து பண்ணார். ಆ ತಂದೆಯ ಮಗನಿಗಾಗಿ ಒಂದು ಮೇಜನ್ನ ಸಿದ್ಧಪಡಿಸಿದರು. ஒருத்தர் ரட்சிக்கப்பட்ட பரலோகத்துல மிகுந்த ಸಂತೋಷ. ವ್ಯಕ್ತಿ ರಕ್ಷಣೆ ಹೊಂದಿದರೆ ಪರಲೋಕದಲ್ಲಿ ಅತ್ಯಧಿಕವಾದ ಸಂತೋಷ. ஹல்லேலூயா, ಹಲ್ಲೆಲೂಯಾ. அப்படின்னா நம்ம சர்ச்சுக்கு வர்றது மட்டும் இல்ல, ಸಭೆಗೆ ಬರುವಂತದ್ದು ಮಾತ್ರವಲ್ಲ, நம்முடைய மனப்பூர்வமா நம்முடைய இருதயம் கடவுள்கிட்ட வரணும். ನಮ್ಮ ಹೃದಯವು ದೇವರ ಬಳಿಗೆ ಬರಬೇಕು. நம்ம உண்மையிலே மனம் திரும்பி இருக்கணும். ನಾವು ನಿಜವಾಗಿಯೂ ಮಾನಸಾಂತರ ಹೊಂದಿರಬೇಕು. நிறைய பேர் சர்ச்சுக்கு வருவாங்க, ಅನೇಕರು ಸಭೆಗೆ ಬರುತ್ತಾರೆ. 10 வருஷம் இருக்கலாம், 10 ವರ್ಷ ಇರಬಹುದು, இன்னும் ஆண்டவரோடு கூட உறவு இருக்காது. ಆದ್ರೆ ದೇವರೊಂದಿಗೆ ಇನ್ನೂ ಒಂದು ಸಂಬಂಧ, ಒಂದು ಬಾಂಧವ್ಯ ಇರೋದಿಲ್ಲ. சர்ச்சுக்கு வருவாங்க, ಆದ್ರೆ ಸಭೆಗೆ ಬರುತ್ತಾರೆ, ஆண்டவரோடு உறவு இருக்காது, ದೇವರ ಸಂಗಡ ಒಂದು ಬಾಂಧವ್ಯವಿರುವುದಿಲ್ಲ, ஜெபம் இருக்காது, ಪ್ರಾರ್ಥನೆ ವೇದವಾಸಿ இருப்பார்கள், ವಾಕ್ಯ ಓದುವಂತದ್ದು, ஆண்டவரோட ஐக்கியம் இருக்காது, ದೇವರೊಂದಿಗೆ ஆனா அவங்க சர்ச்சுக்கு வருவாங்க, ಆದ್ರೆ ಸಭೆಗೆ ಬರುತ್ತಾರೆ. இது எழுந்து வந்தது இல்ல, ಇದು ಹಿಂತಿರುಗಿ ಬಂದ ಅನುಭವವಲ್ಲ. இல்லையா? ஆண்டவர்கிட்ட வரணும், ದೇವರ ಬಳಿಗೆ ಹಿಂತಿರುಗಿ அவர் ಬರಬೇಕು. இன்னைக்கும் காத்துக்கிட்டு இருக்காரு. ದೇವರು ಈ ದಿವಸಕ್ಕೂ ಕಾದಿದ್ದಾರೆ. வந்துட்டோம்னா ಹಿಂತಿರುಗಿ ಬಂದರೆ கர்த்தர் நம்முடைய வாழ்க்கையில தினம் தினம் கொண்டாட்டம். ದೇವರು ನಮ್ಮ ಜೀವಿತದಲ್ಲಿ ಅನುದಿನವೂ ಉಲ್ಲಾಸ ಪಡುವಂತೆ. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. ஆகையினால இதை நான் தியானிக்கும் பொழுது, இதை நான் யோசிக்கும் பொழுது, இதை குறித்து நான் தியானிக்கலாம்னு ஆசைப்பட்டேன். ಇದನ್ನ ಈ ಒಂದು ವಿಷಯವನ್ನ ನೆನಪಿಸಿ ಯೋಚಿಸುವಾಗ ಇದನ್ನ ಧ್ಯಾನಿಸಬೇಕೆಂದು ಬಯಸಿದೆ. இந்த சம்பவத்தை உங்களுக்கு தெரியும். ಈ ಒಂದು ಘಟನೆ ನಿಮಗೆ ಗೊತ್ತು. ஆண்டவர் வந்து இது ஓமையா சொல்றார். ದೇವರು ಇದನ್ನ ಸಾಮ್ಯದ ರೂಪದಲ್ಲಿ ತಿಳಿಸಿಕೊಡುತ್ತಾರೆ. ஒரு நல்ல ஒரு குடும்பத்துல ஒரு தகப்பனுக்கு 2 பிள்ளைகள். ಒಂದು ಒಳ್ಳೆಯ ಕುಟುಂಬದಲ್ಲಿ ಒಂದು ತಂದೆಗೆ 2 ಮಕ್ಕಳು. ஒருத்தன் எப்போதும் வீட்டிலே இருக்கிறவன், ಒಬ್ಬನು ಯಾವಾಗಲೂ ಮನೆಯಲ್ಲಿ ಇರುವವನು. ஆனா இன்னொருத்தன் என்ன பண்ணா, அவன் ஃப்ரெண்ட்ஸுங்களோட சேர்ந்து இந்த உலகத்தை அனுபவிக்கிறதுக்காக தகப்பன் ಅವನಿಗಾಗಿ ವச்சிருந்த சொத்து ಅವನು ಕೇಟ್ಟು வாங்கிட்டான். ಆದ್ರೆ ಇನ್ನೊಬ್ಬ ಮಗನು ಬಂದು ಸ್ನೇಹಿತರ ಸಂಗಡ ಸೇರಿ ಈ ಲೋಕವನ್ನು ಅನುಭವಿಸಬೇಕೆಂದು ಹೇಳಿ ಆ ತಂದೆಯು ಸೇರಿಸಿಟ್ಟಂತ ಒಂದು ಆಸ್ತಿಯ ಪಾಲನ ತೆಗೆದುಕೊಂಡ. சில பேர் அவரை கெட்ட குமாரன் அப்படி சொல்லுவாங்க. ಅವನ ಕೆಲವರು ಆ ಮಗನನ್ನು ನೋಡಿ ಒಂದು ಕೆಟ್ಟ ಮಗನು ಎಂದು, இல்லனா அவன் இளைய குமாரன் சொல்லப்படுறான், ಅಥವಾ ಕಿರಿಯ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ. ஆனா அவன் என்ன பண்ணா, தகப்பனிடத்துல சொத்தை வாங்கிட்டு உலகத்தை அனுபவிக்கிறதுக்காக அவன் தன் ஃப்ரெண்ட்ஸுங்களோடு கூட வீட்டை விட்டு போயிட்டான். ತಂದೆಯ ಬಳಿಯಲ್ಲಿ ಆ ಒಂದು ಸೊತ್ತನ್ನು ತೆಗೆದುಕೊಂಡು ಲೋಕವನ್ನು ಅನುಭವಿಸುವಂತೆ ಮನೆಯನ್ನು ತೊರೆದು ಹೊರಟು ಹೋದ. சரியா? வீட்டை விட்டு வெளியே போன உடனே, ಅವನು ಮನೆಯನ್ನು ಬಿಟ್ಟು ಹೊರಟು ಹೋದ ನಂತರ இந்த உலகத்துல, ಈ ಲೋಕದಲ್ಲಿ அவன் வச்சிருந்த எல்லா பணத்தையும் செலவழிஞ்ச பிறகு, ಅವನ ಬಳಿಯಲ್ಲಿದ್ದಂತ ಎಲ್ಲ ಹಣವನ್ನ ಖರ್ಚು ಮಾಡಿದ அவன் கூட இருந்த ಫ್ರೆಂಡ್ಸ್ எல்லாம் அவனை விட்டு போயிட்டாங்க. ಅವನ ಜೊತೆ ಇದ್ದ ಸ್ನೇಹಿತರೆಲ್ಲ ಅವನನ್ನ ಕೈ ಬಿಟ್ಟು ಹೋದ. இப்ப அவனுக்கு சாப்பாடு கூட வழி இல்ல. ಈಗ ಅವನಿಗೆ ಆಹಾರಕ್ಕೂ ಕೂಡ ಗತಿ ಇಲ್ಲ. இல்லையா? இப்ப அவன் என்ன செய்யறான்? ಈಗ ಅವನು ಏನು ಮಾಡ್ತಾನೆ? அவன் போயிருந்த அந்த ஊர்ல இருக்கிற மனுஷர்ல ஒரு குடிமகனோட கூட சேர்ந்துட்டான். ಆ ಒಂದು ಓದಂತ ಒಂದು ವಾಸಿಸುತ್ತಿದ್ದಂತ ಒಂದು ಊರಿನಲ್ಲಿದ್ದಂತ ವ್ಯಕ್ತಿಯ ಸಂಗಡ ಸೇರಿಕೊಂಡ. ஒரு குடிமகனோட சேர்ந்துட்டான். ಅಲ್ಲಿದ್ದಂತ ಒಂದು ವ್ಯಕ್ತಿಯ ಸಂಗಡ ಸೇರಿಕೊಂಡ. ஏன்னா அவனுக்கு ஆகாரம் வேணும் இல்லையா? ಕಾರಣ ಅವನಿಗೆ ಆಹಾರ ಬೇಕು. கையில இருந்த பணம் எல்லாம் செலவாயிருச்சு. ಕೈಯಲ್ಲಿದ್ದಂತ ಹಣವೆಲ್ಲ ಖರ್ಚಾಗಿದೆ. இப்ப ಅವನ வாழ்க்கை ஒரு கேள்விக்குறியாயிருச்சு. ಈಗ ಅವನ ಜೀವಿತವೇ ಒಂದು ಪ್ರಶ್ನಾರ್ಥಕವಾಗಿದೆ. அப்போ அவன் யோசிச்சான். ಆಗ ಅವನು ಯೋಚಿಸಿದನು, எப்படியாவது நமக்கு சாப்பாடு வேணும். ಹೇಗಾದರೂ ನಮಗೆ ಆಹಾರ ಬೇಕು. அப்ப அவன் போய் சேர்ந்த ஒரு குடும்பத்துல ஒரு குடும்பத்தோட போய் ஒட்டிக்கிட்டான். ಅವನು ಹೋಗಿ ಸೇರಿಕೊಂಡಂತ ಒಂದು ಕುಟುಂಬ, அந்த குடும்பத்துல அவங்க பன்னி மேய்க்கிற குடும்பம். ಕುಟುಂಬದವರು ಹಂದಿಯನ್ನ ಮೇಯಿಸುವಂತ ಒಂದು ಕುಟುಂಬ. அதனால என்ன பண்ணாங்க? ಅವರು ಏನ್ ಮಾಡಿದ್ರು? ಅವನ ಪನ್ನಿ ಮೇಯ್ಕೆ ಅನುಪಣಾங்க. ಇವನನ್ನ ಹಂದಿಯನ್ನ ಮೇಯಿಸುವುದಕ್ಕಾಗಿ அப்ப இவன் பன்னி மேய்க்க போகும்போது, ಹಂದಿಯನ್ನ ಮೇಯಿಸುವುದಕ್ಕೆ ಹೋಗುವಾಗ, அந்த பன்னி சாப்பிடுற ஆகாரத்தினால தான் ವೈರ நிரப்ப ಆಸೆಪಟ್ಟ. ಆ ಹಂದಿ ತಿನ್ನುವಂತ ಆಹಾರದಿಂದ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತೆ ಯೋಚಿಸಿದನು. ಆದರೆ ಅವನ ಕೂಡ போனவங்க, ಅವನ ಜೊತೆಯಲ್ಲಿ அவங்களும் பன்னி மேய்க்கிற ஆட்கள் தான். ಅವರು ಹಂದಿಯನ್ನ ಮೇಯಿಸುವವರು. அவனுக்கு அந்த
அந்த பன்னி சாப்பிடுற ஆகாரத்தை கூட சாப்பிடுறதுக்கு அவன் அலோவ் பண்ணல. ಅವನನ್ನ ಹಂದಿಯನ್ನ ತಿನ್ನುವಂತ ಆಹಾರವನ್ನ ಕೊಡುವುದಕ್ಕೂ ಕೂಡ ಅವರು ಸಿದ್ಧರಿರಲಿಲ್ಲ. அவன் அலோவ் பண்ணல, ಅವರು ಅನುಮತಿ ಕೊಡಲಿಲ್ಲ. அப்பதான் அவனுக்கு புத்தி வருது, ಆಗಲೇ ಅವನಿಗೆ ಬುದ್ಧಿ ಬರುತ್ತದೆ, அப்பதான் புத்தி தெளிவு வருது. ಆಗಲೇ ಅವನ ಒಂದು ಬುದ್ಧಿಯಲ್ಲಿ அதான் 17th வசனம் 17th verse. ಅದೇ 17ನೇ ವಚನ. இல்லையா? ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. அவனுக்கு புத்தி தெளிந்த போது என் தகப்பனுடைய கூலிக்காரர் எத்தனையோ பேருக்கு பூர்த்தியான சாப்பாடு இருக்கிறது, நானோ பசியினால் சாகிறேன் அப்படின்னு அவனுக்கு புத்தி தெளிவு வந்துச்சு. ಅವನಿಗೆ ಒಂದು ಬುದ್ಧಿ ಬರುತ್ತದೆ. ಅದೇನೆಂದ್ರೆ ನನ್ನ ತಂದೆಯ ಬಳಿಯಲ್ಲಿರುವಂತಹ ಒಂದು ಕೂಲಿ ಆಳುಗಳಿಗೆ ಎಷ್ಟೋ ಆಹಾರವಿದೆ, ಆದ್ರೆ ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ ಅನ್ನುವಂತ ಒಂದು ಬುದ್ಧಿ ಅವನಿಗೆ ಬರುತ್ತದೆ. அப்பதான் அவன் தீர்மானம் பண்றான். ಆಗ ಅವನೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. எழுந்து புறப்பட்டு தன் தகப்பனிடத்துல போவேன் அப்படின்னு தீர்மானம். ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇನೆ. ಗಮನಿಸಿರಿ, ஆண்டவரிடத்துல வரும் வரைக்கும், ದೇವರ ಬಳಿಗೆ ಬರುವವರೆಗೂ அவனுடைய வாழ்க்கையில, ಅವನ ಜೀವಿತದಲ್ಲಿ அவன் பசியா இருந்தான், ಅವನ ಹಸಿವೆಯಿಂದ ಇದ್ದನು, துக்கமா இருந்தான், ದುಃಖಕರವಾಗಿದ್ದನು, வேதனையா இருந்தான், ವೇದನೆಯಿಂದ ಇದ್ದನು. காரணம் என்ன தெரியுமா? ಕಾರಣ ಏನು ಗೊತ್ತಾ? அவன் புத்தியில அவன் விருப்பத்துக்காக வாழ ஆசைப்பட்டான். ಅವನ ಬುದ್ಧಿಯಲ್ಲಿ ಅವನು ತನ್ನ ಸ್ವಹಿತಕ್ಕಾಗಿ ಜೀವಿಸುವಂತೆ ಬಯಸಿದನು. ஆண்டவருடைய சந்தோஷத்தை அனுபவிக்க விடாம இருக்கிறது, உங்கள் தகப்பனுடைய வீட்டின் சந்தோஷத்தை ಅನುಭವಿக்க விடாம இருக்கிறது நம்முடைய விருப்பம் தான். ದೇವರು ಕೊಡುವ ಸಂತೋಷವನ್ನ, ನಿಮ್ಮ ತಂದೆಯ ಮನೆಯ ಸಂತೋಷವನ್ನ ಅನುಭವಿಸುವುದಕ್ಕೆ ಬಿಡದೇ ಇರುವಂತದ್ದು ನಮ್ಮಲ್ಲಿರುವಂತ ಸ್ವಬುದ್ಧಿ. ನಮ್ಮ விருப்பம் தான் நம்மள ஆண்டவரை விட்டு விலக்குது. ನಮ್ಮಲ್ಲಿರುವಂತ ಆಸೆ ಇಚ್ಛೆಗಳೇ ನಮ್ಮನ್ನ ದೇವರಿಂದ ಅಗಲಿಸುತ್ತದೆ. நல்லா கவனிங்க, நம்ம விருப்பம் தான் ஆண்டவரோடு கூட நம்ம இணைய விடாது. ನಮ್ಮ ಆಸೆಗಳೇ ನಮ್ಮನ್ನ ದೇವರ ಸಂಗಡ ಅನ್ಯೋನ್ಯಗೊಳ್ಳುವಂತೆ ಬಿಡುವುದಿಲ್ಲ. ஏன்னா நம்ம விருப்பம் நாம இந்த உலகத்தை இஷ்டப்படுற அளவுக்கு தான் நம்மள வழி நடத்தும். ನಮ್ಮ ಆಸೆಯು ನಾವು ಈ ಲೋಕವನ್ನ ಬಯಸುವಂತ ಒಂದು ದಿಕ್ಕಿಗೆ ನಮ್ಮನ್ನ ಮುನ್ನಡೆಸುತ್ತದೆ. ಕರೆಕ್ಟ್ங்களா? ಸರಿನಾ? ஆனா அதுல வேதனை தான் இருக்கும். ಆದ್ರೆ ಆ ಒಂದು ಮಾರ್ಗದಲ್ಲಿ ವೇದನೆ ಮಾತ್ರ ಉಂಟು. உலகம் நம்மள கைவிட்டோம், ಲೋಕವು ನಮ್ಮನ್ನ ಕೈ ಬಿಡುತ್ತದೆ. உலகம் நம்மளை பொல்லாப்பு கொண்டு போய் விடும். ಲೋಕವು ನಮ್ಮನ್ನ ಒಂದು ಕೇಡಿಗೆ ತೆಗೆದುಕೊಂಡು ಹೋಗಿ. ಅವನ ನೆನೆಸ್ತಾன், ಅವನು ಏನ್ ನೆನೆಸಿದನು? ತಗಪ್ಪನುடைய ಆಸ್ತಿயை வாங்கிட்டு போனா நல்லா இருக்கலாம் நினைச்சான். ತಂದೆಯ ಆಸ್ತಿಯನ್ನು ನಾನು ತೆಗೆದುಕೊಂಡು ಹೋದ್ರೆ ನಾನು ಚೆನ್ನಾಗಿರಬಹುದೆಂದು ಯೋಚಿಸಿದನು. அப்பா ಅವನು விட்டுட்டாரு. ಆದ್ರೆ ಅವನ ತಂದೆ ಅವನನ್ನ ಕೈ ஆனா உலகத்துல அவனுக்கு ஆஸ்தி இருக்கிற வரைக்கும் நல்லா இருந்தான். ಲೋಕದಲ್ಲಿ ಅವನಿಗೆ ಆಸ್ತಿ ಇರುವವರೆಗೂ ಅವನು ಚೆನ್ನಾಗಿದ್ದ. அவன் செலவழிஞ்ச பிறகு ಎಲ್ಲ ಖರ್ಚಾದ ನಂತರ அவன் ஆகாரத்துக்கு கஷ்டப்பட்டான். ಅವನ ಆಹಾರಕ್ಕೆ ಕಷ್ಟಪಟ್ಟ. இல்லையா? பண்ணி மேய்க்கிற சாப்பாடு கூட அவனுக்கு கிடைக்கல. ಹಂದಿ ತಿನ್ನುವ ಆಹಾರವೂ ಕೂಡ ಅವನಿಗೆ ಸಿಗಲಿಲ್ಲ. இதான் உண்மையான நிலை. ಇದೇ ನಿಜವಾದ ಒಂದು ಸ್ಥಿತಿ. தேவனுடைய வீட்டின் சந்தோஷத்தை விட்டு விலகி போகிறவங்களுடைய விருப்பத்தின்படி நடக்கிற அத்தனை பேருடைய வழி அதுதான். ಕರ್ತನ ಮನೆಯ ಸಂತೋಷವನ್ನ ತೊರೆದು ಸ್ವ ಆಸೆಗಳನ್ನ ಹುಡುಕಿ ಓಡುವವರ ಪ್ರತಿಯೊಬ್ಬರ ಪರಿಸ್ಥಿತಿಯೂ ಇದೆ. உங்க விருப்பத்தின் அப்படின்னா நம்ம விருப்பத்தின் ஓட்டம் நாம தந்தையினுடைய சந்தோஷத்தை அனுபவிக்க விடாம நம்ம தடுக்கும். ನಮ್ಮ ಆಸೆ ಇಚ್ಛೆಗಳ ಒಂದು ಓಟವು ನಮ್ಮನ್ನ ತಂದೆಯ ಮನೆಯ ಸಂತೋಷವನ್ನು ಅನುಭವಿಸದಂತೆ ತಡೆಯಾಗಿರುತ್ತೆ. அது நமக்கு சந்தோஷமா தெரியும், ಅದು ನಮಗೆ ಸಂತೋಷಕರವಾಗಿ ತೋರಿ ಬರಬಹುದು. ಆದರೆ அது நம்மள கைவிட்டுறோம், ಅದು ನಮ್ಮನ್ನ ಕೈ ಬಿಡುತ್ತದೆ. நம்ம விருப்பம் கர்த்தருக்கு விரோதமா நம்ம நிக்க வைக்கும். ನಮ್ಮ ಆಸೆಗಳು ದೇವರಿಗೆ ವಿರುದ್ಧವಾಗಿ ನಿಲ್ಲುತ್ತದೆ. நம்மள வஞ்சிச்சிரும், ನಮ್ಮನ್ನ ವಂಚಿಸುತ್ತದೆ, நம்மள ஏமாத்தும், ನಮ್ಮನ್ನ ಯಾಮಾರಿಸುತ್ತದೆ. உங்க மனசை நீங்க நம்பாதீங்க. ನಿಮ್ಮ ಮನಸ್ಸನ್ನ ನಂಬಬೇಡಿರಿ. அதான் சொல்றாரு. ಅದನ್ನೇ ಅವರು ಹೇಳುತ್ತಾರೆ. உங்க மனசை நீங்க நம்பாதீங்க. ನಿಮ್ಮ ಮನಸ್ಸನ್ನ ನೀವು ನಂಬಬೇಡಿರಿ. உங்க இருதயத்தின் விருப்பம் உங்களை வஞ்சிக்கும். ನಿಮ್ಮ ಹೃದಯದ ಬಯಕೆಗಳು ನಿಮ್ಮನ್ನ ಯಾಮಾರಿಸುತ್ತದೆ. நமக்கு நன்மை போல தெரியும், ನಮಗದು ಒಂದು ಒಳ್ಳೆಯ ಹಾಗೆ ತೋಚುತ್ತದೆ. அது உண்மையான சந்தோஷமாகிய தகப்பனை ஆண்டவர் விட்டு நம்மள விலக்கி, ಅದು ನಮ್ಮನ್ನ ನಿಜವಾದ ಸಂತೋಷವಾಗಿರುವ ತಂದೆಯ ಸಂತೋಷದಿಂದ ನಮ್ಮನ್ನ ಅದು ಅಗಲಿಸುತ್ತದೆ. அதனாலதான் இந்த விளக்கத்தை அவர் சொல்றார். ಆದ್ದರಿಂದಲೇ ಈ ಒಂದು ಸಾಮ್ಯವನ್ನು ಅವರು ಬಿಡಿಸಿ ಹೇಳುತ್ತಾರೆ. அவனுக்கு புத்தி வந்த உடனே ಅವನಿಗೆ ಒಂದು ಬುದ್ಧಿ ಬಂದ ನಂತರ அவன் தீர்மானம் பண்றான். ಅವನು ತೀರ್ಮಾನ ತೆಗೆದುಕೊಳ್ಳುತ್ತಾನೆ. எழுந்து எங்க அப்பா வீட்டுக்கு போறாரு, ನಾನು ಎದ್ದು ನನ್ನ ತಂದೆಯ ಮನೆಗೆ ಹೋಗುತ್ತೇನೆ. அப்ப அவன் எழுந்து வந்த உடனே ಎದ್ದು ತಂದೆಯ ಮನೆಗೆ ಬಂದ ನಂತರ அந்த இடத்துல கொண்டாட்டத்தை அனுபவிக்கிறான். ಆ ಸ್ಥಳದಲ್ಲಿ ಅವನು ಉಲ್ಲಾಸವನ್ನು ಅನುಭವಿಸಿದ. அல்லேலூயா, அல்லேலூயா. நீங்களும் நானும் தகப்பனிடத்திலே போகாத வரைக்கும் இருதயத்திலே சந்தோஷத்தையும் மகிழ்ச்சியும் ஆனந்தத்தையும் அனுபவிக்க முடியாது. ನೀವು ನಾವು ತಂದೆಯ ಬಳಿಗೆ ಹಿಂತಿರುಗದ ಹೊರತು ಆನಂದವನ್ನ ಸಂತೋಷವನ್ನ ಉಲ್ಲಾಸವನ್ನ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. தேவ சபையே, அந்த தேவ சபையே, ஆண்டவர் இன்னும் ஆண்டவர் நம்ம எதிர்பார்த்து கொண்டிருக்கிறார். ದೇವರು ಇನ್ನೂ ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. உங்களை பார்த்து கொண்டிருக்கிறார், ನಮ್ಮನ್ನು ನೋಡುತ್ತಲೇ ಇದ್ದಾರೆ. நம்மை விரும்பி எதிர்பார்த்து கொண்டிருக்கிறார். ನಮ್ಮನ್ನ ದೇವರು ಬಯಸಿ ನಾವು ಹಿಂತಿರುಗುವುದನ್ನು முழுமையாய் ஆண்டவர்கிட்ட வந்துடணும். ನಾವು ತಾಳ್ಮೆಯಿಂದ ದೇವರ ಬಳಿಗೆ ಹಿಂತಿರುಗಿಕೊಳ್ಳಬೇಕು. முழுமையா ஆண்டவர்கிட்ட வந்துட்டோம்னா ಸಂಪೂರ್ಣವಾಗಿ
ದೇವರ ಕಡೆಗೆ ಬಂದರೆ டெய்லி ஆண்டவர் நமக்கு ஒரு கொண்டாட்டத்தை ದೇವರ வச்சிருக்கார். ಅನುದಿನವೂ ನಮಗೊಂದು ಉಲ್ಲಾಸವನ್ನು டெய்லி ನೇಮಿಸಿದ್ದಾನೆ. கர்த்தர் நமக்கு சந்தோஷத்தை வச்சிருக்கிறார். ಅನುದಿನವೂ ದೇವರ ನಮಗೆ ಸಂತೋಷವನ್ನು டெய்லி நமக்கு ஒரு ನೇಮಿಸಿದ್ದಾನೆ. விருந்து ஆண்டவர் வச்சிருக்கிறார். ಅನುದಿನವೂ ದೇವರು ಒಂದು ಮೇಜನ್ನು அதுதான் ನೇಮಿಸಿದ್ದಾನೆ. அப்பாவுடைய வீடு. ಅದೇ ತಂದೆಯ ಮನೆಯು. அல்லேலூயா அல்லேலೂಯಾ. அல்லேலூயா. அல்லೇಲೂಯಾ. அது பரிசுத்த ஆவியினால் உண்டாகும் ಅದು சந்தோஷம். ಪರಿಶುದ್ಧ ಆತ್ಮನಿಂದ ದೊರಕುವಂತ ಸಂತೋಷ. எத்தனை பேருக்கு சந்தோஷம்? ಎಷ್ಟು ಜನಕ್ಕೆ ಸಂತೋಷ? அல்லேலூயா. அல்லேலூயா. அது பரிசுத்த ஆவியினால் உண்டாகும் ಅದು சந்தோஷம். ಪವಿತ್ರ ಆತ್ಮನಿಂದ ಉಂಟಾಗುವ அது ಸಂತೋಷ. கல்யாಣ வீடு போல இருக்கிற ಅದು சந்தோஷம். ಒಂದು ಮದುವೆಯ ಮನೆಯಲ್ಲಿ ಇರುವಂತ ಒಂದು ಸಂತೋಷದ. இந்த உலகத்தை நம்ப வேண்டாம். ಈ ಲೋಕವನ್ನು ನಂಬುವಂತದ್ದು ಬೇಡ. உங்க மன விருப்பத்தை நீங்க நம்பாதீங்க. ನಿಮ್ಮ ಮನಸ್ಸಿನ ಆಸೆ ಇಚ್ಛೆಗಳನ್ನು ನಂಬಬೇಡಿ. கண்ணுக்கு நல்லா தெரிகிற காரியத்தை நம்பாதீங்க. ನಿಮ್ಮ ಕಣ್ಣುಗಳಿಗೆ ಒಳ್ಳೆಯದಾಗಿ ತೋಚುವಂತ ವಿಷಯಗಳನ್ನು நம்மளை ஏமாத்திரும். ಅದು ನಮ್ಮನ್ನು ಯಾಮಾರಿಸುತ್ತದೆ. நம்ம அப்பா வீட்டுல இருக்கிறது தான் நமக்கு ஆனந்தம். ನಮ್ಮ ತಂದೆಯ ಮನೆಯಲ್ಲಿ ಇರುವಂತದೇ ನಮಗೆ ಆನಂದ. அப்பா வீட்டுக்கு போறது தான் சந்தோஷம். ತಂದೆಯ ಮನೆಗೆ ಹೋಗುವಂತದೇ அப்பா ನಮಗೆ வீட்டுல தான் ಸಂತೋಷ. நித்திய நிரந்தரமான உண்மையான சந்தோஷம் கிடைக்கும். ಮನೆಯಲ್ಲಿಯೇ ನಿತ್ಯ ನಿರಂತರವಾದಂತ ಸಂತೋಷ ದೊರಕುವಂತ. அல்லேலூயா. அல்லேலೂಯಾ. அல்லேலூயா. அல்லೇಲೂಯಾ. அவன் எழுந்து வந்தான். ಅವನು ಎದ್ದು ಬಂದನು. அவர் எதிர்பார்த்துட்டே இருந்தாரு. ಅವರು ಎದುರು ನೋಡುತ್ತಲೇ ಇದ್ದರು. அந்த சந்தோஷத்துக்குள்ள மறுபடியும் கூட்டு போனார். ಸಂತೋಷದೊಳಗೆ ಅವನನ್ನ ಪುನಃ ಕರೆದುಕೊಂಡು ಹೋದರು. அல்லேலூயா. அல்லேலூயா. ஆண்டவர் நம்மிடத்துல ஒரே ஒரு காரியத்தை மட்டும் ದೇವರು எதிர்பார்க்கிறார். ನಮ್ಮಿಂದ ಒಂದೇ ಒಂದು ವಿಷಯವನ್ನ ಎದುರು ನೋಡುತ್ತಾರೆ. நம்ம எழும்பணும். ನಾವು ಎದ್ದೇಳಬೇಕು. திரும்பணும். ನಾವು ಹಿಂತಿರುಗಬೇಕು. மனம் திரும்பணும். ನಾವು ಮಾನಸಾಂತರ ஆண்டவரே நான் ಹೊಂದಬೇಕು. வந்துடுறேன். ದೇವರೇ ನಾನು ಹಿಂತಿರುಗಿ ಬರುತ್ತೇನೆ ದೇವರೇ. நம்ம எழும்பிட்டோம்னா, ಆ ರೀತಿಯಾಗಿ ನಾವು ஆண்டவர்ட்ட வந்துட்டோம்னா, ದೇವರ ಬಳಿಗೆ ಬಂದರೆ நம்ம எதிர்பார்த்து கொண்டிருக்கிற தெய்வம் நம்மை கட்டி அணைத்து முத்தம் கொடுப்பார். ನಮ್ಮನ್ನು ಎದುರು ನೋಡುತ್ತಿರುವಂತ ದೇವರು ನಮ್ಮನ್ನ ಗಟ್ಟಿಯಾಗಿ ತಪ್ಪಿ ನಮಗೆ ಮುತ್ತ ನೀಡುತ್ತಾರೆ. அந்த சந்தோஷத்துக்குள்ளே நம்ம அழைத்து கொண்டு செல்வார். ಸಂತೋಷದೊಳಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ. அல்லேலூயா. ஹalleluya. அல்லேலூயா. ஹalleluya. அப்ப நான் இதை வாசிக்கும் பொழுது 4 காரியத்தை நான் வேதத்துல வாசிச்சேன். ಇದನ್ನ ಓದುವಾಗ ಒಂದು 4 ಸಂಗತಿಗಳನ್ನ ಸತ್ಯವೇದದಲ್ಲಿ நீங்க அதை வாசித்து பாருங்களேன். ನೀವು ಅದನ್ನ ಓದಿ ನೋಡಿರಿ. பாருங்க எவ்வளவு அழகா இருக்குது. ಅದು ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದನ್ನ அப்போ ಗಮನಿಸಿ. அவன் வந்த உடனே ಅವನು ಬಂದ ನಂತರ ஆண்டவர் என்ன சொல்றாரு? ದೇವರು ಏನು ಹೇಳುತ್ತಾರೆ? அப்பொழுது தகப்பன், ಆಗ ತಂದೆಯು, 19வது வசனமா, அப்பொழுது தகப்பன் தன் ஊழியக்காரரை நோக்கி, ಆಗ ತಂದೆಯು ತನ್ನ ಸೇವಕರನ್ನ ನೋಡಿ அவர் என்ன சொல்றாருன்னா, ಅವರು ಏನೆಂದು ಹೇಳುತ್ತಾರೆ ಅಂದರೆ, நீங்கள் உயர்ந்த வஸ்திரத்தை கொண்டு வந்து ನೀವು ಶ್ರೇಷ್ಠವಾದ ನಿಲುವಂಗಿಯನ್ನು ತಂದು இவனுக்கு உடுத்தி, ಇವನಿಗೆ ತೊಡಿಸಿರಿ, இவன் கைக்கு மோதிரத்தையும் காலுக்கு பாதரட்சியும் போடுங்கள், ಇವನ ಕೈಗೆ ಉಂಗುರವನ್ನ ಕಾಲಿಗೆ ಆ ಒಂದು ಮೆಟ್ಟನ ಜೋಡಿಸಿ, கொழுத்த கன்றை கொண்டு வந்து அடியுங்கள், நாம் புசித்து சந்தோஷமாயிருப்போம். ಕೊಬ್ಬಿಸಿದ ಆ ಪಶುವನ್ನ ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. அல்லேலூயா. ಹಲ್ಲೆಲೂಯಾ. நம்ம திரும்பி வந்தனா ಹಿಂತಿರುಗಿ ಬಂದರೆ இந்த 4 ஆசீர்வாதம் நமக்கு ಈ கிடைக்கும். 4 ಆಶೀರ್ವಾದಗಳು ನಮಗೆ ಸಿಗುತ್ತದೆ. நம்ம தீர்மானம் பண்ணிரணும். ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. மீட்டிங் முடிக்கும்போது ಈ ಒಂದು ಕೂಟವು ಮುಗಿಯುವಾಗ நம்ம ஆண்டவர்ட்ட வந்துறணும். ನಾವು ದೇವರ ಬಳಿಗೆ இந்த ಹಿಂತಿರುಗಿ 4 ஆசீர்வாதம் ஆண்டவர் ಈ வச்சிருக்கார். 4 ಆಶೀರ್ವಾದಗಳನ್ನು ದೇವರು இந்த ನೇಮಿಸಿದ್ದಾರೆ. 4 ஆசீர்வாதத்தை நம்ம தியானித்து ಈ முடிக்கணும். 4 ಆಶೀರ್ವಾದಗಳನ್ನು ನಾವು ಧ್ಯಾನಿಸಿ ಮುಗಿಸೋಣ. அல்லேலூயா. ಹಲ್ಲೆಲೂಯಾ. ஆனா இந்த ஆசீர்வாதத்தை நம்ம பெற்றுக்கொள்ளணும்னா ಈ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಾದರೆ நம்ம திரும்பி வந்துறணும். ನಾವು ಹಿಂತಿರುಗಿ ತಂದೆಯ ಬಳಿಗೆ ஆண்டவர்ட்ட ಬರಬೇಕು. வந்துறணும். ದೇವರ ಬಳಿಗೆ ಬರಬೇಕು. அல்லேலூயா. ಹಲ್ಲೆಲೂಯಾ. ஆண்டவருடைய சந்தோஷத்துல ದೇವರ வந்துறணும். ஏன்னா ಸಂತೋಷದೊಳಗೆ தேவனுடைய ಬರಬೇಕು. வீடு தான் நம்ம வீடு. ಕಾರಣ ತಂದೆಯ ಮನೆಯೇ ನಮ್ಮ ಮನೆ. அல்லேலூயா. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. கவனிங்க, அவன் தீர்மானம் பண்ணி வரும்பொழுது ಅವನು ತೀರ್ಮಾನ ತೆಗೆದುಕೊಂಡು ಬರುವಾಗ ஆண்டவர் அந்த அவங்க தகப்பன் அவனை எதிர்பார்த்துட்டே இருக்கிறார். ತಂದೆಯು ಅವನನ್ನ ಎದುರು ನೋಡುತ್ತಾ ಇದ್ದರು. அவன் வந்த உடனே ಹಿಂತಿರುಗಿ ಬಂದ ನಂತರ அப்போ தன்னுடைய சேவகர்களை பார்த்து சொல்றார், ಆಗ ತನ್ನ ಸೇವಕರನ್ನು ನೋಡಿ ಹೇಳುತ್ತಾರೆ, நீங்கள் உயர்ந்த வஸ்திரத்தை அவனுக்கு கொடுங்க. ನೀವು ಶ್ರೇಷ್ಠವಾದ ವಸ್ತ್ರಗಳನ್ನ ಅವನಿಗೆ ತೊಡಿಸಿರಿ. அல்லேலூயா. அப்போ நாம திரும்ப வந்துட்டோம்னா ನಾವು ಹಿಂತಿರುಗಿ ಬಂದರೆ நமக்கு ஆண்டவர் என்ன செய்யறாரா? ದೇವರು ನಮಗೆ ಏನು ಮಾಡುತ್ತಾರೆ? உயர்ந்த வஸ்திரத்தை தருவார். ಶ್ರೇಷ್ಠವಾದ ನಿಲುವಂಗಿಯನ್ನು ಕೊಡುತ್ತಾರೆ. சரியா? அல்லேலூயா. இந்த உயர்ந்த வஸ்திரம் அப்படின்னு நான் வாசிக்கும் பொழுது ಈ ಶ್ರೇಷ್ಠವಾದ ನಿಲುವಂಗಿ ಅನ್ನುವಂಥದ್ದನ್ನು ಓದುವಾಗ இது 4 காரியத்தை குறிக்கும். ಇದು 4 ವಿಷಯಗಳನ್ನ ಸೂಚಿಸುತ್ತದೆ. சரியா? அல்லேலூயா. ಹಲ್ಲೆಲೂಯಾ. அப்போ அவன் தன் தகப்பனுடைய வீட்டை விட்டு விலகி போகும்பொழுது இந்த 4 ஆசீர்வாதத்தை அவன் இழந்துட்டான். ಅವನು ತಂದೆಯ ಮನೆಯನ್ನ ಬಿಟ್ಟು ಆಚೆ ಹೋಗುವಾಗ ಈ 4 ಆಶೀರ್ವಾದಗಳನ್ನ ಕಳೆದುಕೊಂಡಿದ್ದ. ஆனா அவன் திரும்ப வரும்பொழுது ಹಿಂತಿರುಗಿ ಬರುವಾಗ அத அவனுக்கு தராரு. ಅದನ್ನ ತಂದೆಯು ಅವನಿಗೆ ಕೊಡುತ್ತಾರೆ. அத முதலாவது வஸ்திரம். ಅದೇ ಮೊದಲನೆಯದು ವಸ್ತ್ರ. அத உயர்ந்த வஸ்திரம். ಅದೇ ಶ್ರೇಷ್ಠವಾದ ವಸ್ತ್ರ. அப்படினா முதலாவது உயர்ந்த வஸ்திரம் என்பது பரலோகத்தை குறிக்கும். ಮೊದಲನೆಯ ಶ್ರೇಷ್ಠ ವಸ್ತ್ರ ಅನ್ನುವಂಥದ್ದು ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. இரண்டாவது ಎರಡನೆಯದಾಗಿ இயேசு சாமியை குறிக்கும். ಅದು ಯೇಸು ಸ್ವಾಮಿಯನ್ನ ಸೂಚಿಸುತ್ತದೆ.
ಸೂಚಿಸುತ್ತದೆ. ಮೂರನೇದಾಗಿ ರಕ್ಷಿಪ குறிக்கும். ಅದು ರಕ್ಷಣೆಯನ್ನು ಸೂಚಿಸುತ್ತದೆ. ನಾಲ್ಕನೆಯದು சொல்லி முடியாத ಸಂತೋಷದ, ಅದು ಹೇಳಲು ಅಶಕ್ಯವಾದಂತ ಸಂತೋಷವನ್ನ ಸೂಚಿಸುತ್ತದೆ. அல்லேலூயா அல்லேலூயா. அவன் வந்த உடனே அவர் ಫಸ್ಟ್ ವಸ್ತ್ರத்தை கொடுக்கிறார். ಅವನು ಹಿಂತಿರುಗಿ ಬಂದ ನಂತರ ಮೊದಲನೆಯದಾಗಿ ತಂದೆ ಅವನಿಗೆ ವಸ್ತ್ರವನ್ನ ಕೊಡುತ್ತಾರೆ. நீங்க திரும்பி வந்துட்டீங்கன்னா, ಹಿಂತಿರುಗಿ ಬಂದರೆ உங்களுக்கு முதலாவது ஆண்டவர் ವಸ್ತ್ರத்தை கொடுப்பார். ನಿಮಗೆ ಮೊದಲನೆಯದಾಗಿ ದೇವರು ವಸ್ತ್ರವನ್ನ ಕೊಡುತ್ತಾರೆ. அதான் பரலோக ராஜ்யம். ಅದೇ ಪರಲೋಕ ರಾಜ್ಯ. அல்லேலூயா அல்லேலூயா. இல்லையா? அதுதான் ரட்சிப்பின் வஸ்திரம். ಅದೇ ರಕ್ಷಣೆಯ ವಸ್ತ್ರ. அதுதான் ஆண்டவராகிய இயேசு கிறிஸ்து. ಅದೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ. அதுதான் சொல்லி முடியாத ಸಂತೋಷ. ಅದೇ ಹೇಳಲು ಅಶಕ್ಯವಾದಂತ ಸಂತೋಷ. அல்லேலூயா. ಹಲ್ಲೆಲೂಯಾ. தேவ ஜனமே, ದೇವ ಜನರೇ, ஆண்டவர்ட்ட வந்துட்டோம்னா, ದೇವರ ಬಳಿಗೆ ಹಿಂತಿರುಗಿದರೆ இந்த ವಸ್ತ್ರத்தை ಕರ್ತர் நமக்கு ಈ தருவார். ವಸ್ತ್ರವನ್ನ ದೇವರು ನಮಗೆ ಅನುಗ್ರಹಿಸುತ್ತಾರೆ. ஏன்னா எபேசியர் புத்தகத்தை நீங்க வாசித்து பார்த்தீங்கன்னா, ಎಫೆಸದವರ ಪುಸ್ತಕವನ್ನ ನಾವು ಓದಿ ನೋಡುವಾಗ, வெளிப்படுத்தின விசேஷத்துல ಪ್ರಕಟಣೆಯ ಪುಸ್ತಕ எபேசு சபையை குறித்து வாசித்து பார்த்தீங்கன்னா, ಎಫೆಸ ಸಭೆಯ ಕುರಿತಾಗಿ ಓದುವಾಗ, எபேசு சபையில சர்தை சபை நினைக்கிறேன், தன் வஸ்திரத்தை கரெக்ட் 3ஆம் அதிகாரம், வெளிப்படுத்தல் விசேஷம் 3ஆம் அதிகாரத்துல 4వ ವಚನ ವಾಸಿಮಾ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 4ನೇ ವಚನ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. அல்லேலூயா. அல்லேலூயா. சரியா? ஆண்டவரை விட்டு விலகி போனவங்க வஸ்திரத்தை என்ன செஞ்சிட்டாங்களா? ದೇವರನ್ನ ಬಿಟ್ಟು ತಿರುಗಿ ಹೋದವರು ತಮ್ಮ ವಸ್ತ್ರಗಳನ್ನ ಏನ್ ಮಾಡಿಕೊಂಡಿದ್ದಾರೆ? என்ன பண்ணிட்டாங்களா? ಏನು ಮಾಡಿದ್ದಾರೆ? ಕರೈಪಡಿಸಿட்டாங்க. ಅದನ್ನ ಮಲಿನಗೊಳಿಸಿಕೊಂಡಿದ್ದಾರೆ. ಇದು ಸರ್ದೈ ಸಭೆಯಲ್ಲಿ இருக்குன்னு சொல்றாரு. ಇದು ಸಾರ್ದಿಸ್ ಸಭೆಯಲ್ಲಿ ಇದೆ ಎಂಬುದಾಗಿ ಸಭೆ ಪಾದು சொல்றாரு. ಸಭೆಯನ್ನು ನೋಡಿ ಹೇಳುತ್ತಾರೆ. ಆனா நம்ம திரும்பி வந்துட்டோம்னா, ಹಿಂತಿರುಗಿ ಬರುವುದಾದರೆ ஆண்டவர் அந்த வஸ்திரத்தை திரும்ப தருவார். ದೇವರ ವಸ್ತ್ರವನ್ನ ತಿರುಗಿ ನಮಗೆ ಅನುಗ್ರಹಿಸುತ್ತಾರೆ. ಕರೆಕ್ಟ್ங்களா? அல்லேலூயா. ಹಲ್ಲೆಲೂಯಾ. அப்போ அந்த வஸ்திரத்தை திரும்பி தந்து ಆ ವಸ್ತ್ರವನ್ನ ಹಿಂತಿರುಗಿ ಕೊಟ್ಟು அவரோடு கூட நடக்கும்படி செய்வார். ತಂದೆಯ ಸಂಗಡ ನಡೆಯುವಂತೆ ಮಾಡುತ್ತಾರೆ. இல்ல அப்பதானே சொல்றாரு இல்லையா? ಆ ರೀತಿಯಾಗಿ ಬರೆಯಲ್ಪಟ್ಟಿದೆಯಲ್ಲ, அவர்கள் பாத்திரவான்களானபடியால் ಅವರು ಯೋಗ್ಯರಾಗಿರುವುದರಿಂದ ಅಸುಸಿಪಡುತ್ತಾದ சில பேர் சர்தை சபையில் உனக்கு ಉಂಟು. ತಮ್ಮ ವಸ್ತ್ರವನ್ನ ಮೈಲಿಗೆ ಪಡಿಸಿಕೊಳ್ಳದೇ ಇರುವವರು ಸಭೆಯಲ್ಲಿ ಉಂಟು. அவர்கள் பாத்திரானபடியால் ಅವರು ಯೋಗ್ಯರಾಗಿರುವುದರಿಂದ பெண் வஸ்திரம் தரித்து என்னோடு கூட நடப்பார்கள். ಶುಭ್ರ ವಸ್ತ್ರಗಳನ್ನ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುತ್ತಾರೆ. அப்ப சில பேர் என்ன பண்ணிருக்காங்கன்னா, தங்கள் வஸ்திரத்தை அசுசிப்படுத்தி இருக்காங்க. ಅವರು ಏನ್ ಮಾಡಿಕೊಂಡಿದ್ದಾರೆ ಅಂದ್ರೆ ತಮ್ಮ ವಸ್ತ್ರಗಳನ್ನ ಮಲಿನಗೊಳಿಸಿಕೊಂಡಿದ್ದಾರೆ. அப்படின்னா ஆண்டவர் விட்டு விலகி போயிருக்காங்க. ದೇವರನ್ನ ಬಿಟ್ಟು ದೂರ ಹೋಗಿದ್ದಾರೆ. அப்படின்னா வஸ்திர அசுத்த அப்படின்னா தந்த ரட்சிப்பையும் நம்ம பெற்றுக்கொண்ட ஆண்டவராக இயேசு கிறிஸ்தையும் சந்தோஷத்தையும் அந்த பரலோக ராஜ்யத்தையும் அவங்க இழந்தபடினாலே ஆண்டவர் விட்டு விலகி போனா இழந்துட்டாங்க. ஆனா திரும்ப வந்த உடனே ஆண்டவர் அவங்களுக்கு திரும்ப அந்த ವಸ್ತ್ರத்தை ತರುವೇನು சொல்றாரு. ವಸ್ತ್ರವನ್ನ ಅವರು ಮಲಿನಗೊಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು, ದೇವರನ್ನ ಬಿಟ್ಟು ಅಗಲಿ ಹೋಗಿರುವಂತದನ್ನ, ದೇವರ ಕರೆಯುವಿಕೆನ ದೇವರನ್ನ ಬಿಟ್ಟು ದೂರ ಹೋಗಿರುವಂತದನ್ನ ದೇವರು ಹಿಂತಿರುಗಿ ತಂದು ಅವರಿಗೆ ಒಂದು ಶುಭ್ರ ವಸ್ತ್ರಗಳನ್ನ ಅನುಗ್ರಹಿಸಿದ್ದಾರೆ. அந்த வசனம் நீங்க புரிஞ்சுக்கின வாசியம் பார்க்கலாம். 2 கொரிந்தியர் 5ஆம் அதிகாரம் 3ஆம் வசனத்துல போட்டுருக்கு பாருங்களேன். ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯದ 3ನೇ ವಚನ. 2 ಕೊರಿಂಥಿಯರ್ ವಾಸಿಮಾ. ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿ ಇರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ஆமாம், தரித்து கொண்டீர்களானால், ஆக்சுவலி தமிழ் வாசிக்கிறேன். இந்த கூடாரத்திலே நாம் தவித்து நம்முடைய பரம வாசஸ்தலத்தை தரித்து கொள்ள மிகவும் ವಾಂಜೆಯಾ இருக்கிறோம். ಈ ಗೂಡಾರದಲ್ಲಿರುವಂತ ನಾವು ನಮ್ಮ ನಿತ್ಯವಾದಂತ ಸ್ಥಳವಾಗಿರುವಂತ ಪರಲೋಕವನ್ನು ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಧರಿಸಿಕೊಂಡವர்களானால் ನಾವು ಅದನ್ನ ಧರಿಸಿಕೊಂಡಿರುವವರಾಗಿ ಕಾಣಪಡ ಮಾಟೋம், ಬೆತ್ತಲೆಯಾಗಿ ಕಂಡು ಬರುವುದಿಲ್ಲ. அப்போ ஆண்டவரிடத்துல வந்த உடனே ஆண்டவர் முதலாவது நம்முடைய நிர்வாணத்தை மூடும்படியாய் நமக்கு பரலோக ராஜ்ய என்கிற ವಸ್ತ್ರத்தை தருகிறார். ದೇವರ ಬಳಿಗೆ ನಾವು ಬಂದ ನಂತರ ದೇವರು ನಮ್ಮ ಬೆತ್ತಲೆಯ ತನವನ್ನ ಮುಚ್ಚುವುದಕ್ಕಾಗಿ ಪರಲೋಕ ರಾಜ್ಯವೆಂಬ ವಸ್ತ್ರವನ್ನ ದೇವರು ಅನುಗ್ರಹಿಸುತ್ತಾರೆ. சரி, எத்தனை பேருக்கு இது புரியுது? ಎಷ್ಟು ಜನರಿಗೆ ಇದು ಅರ್ಥವಾಗ್ತಿದೆ? ஒரு அலையில சொல்லுமா? ಒಂದು ಹಲ್ಲೆಲೂಯಾ ಹೇಳೋಣ. அப்படின்னா இந்த சரீரத்தை அவர் சொல்லல, இந்த ஆவிலே இருக்கக்கூடிய
உருவத்துக்கு அப்படின்னா ஆவிக்கு ஒரு வஸ்திரம் வேணும். அந்த ದೇವರು ಈ ಶರೀರಕ್ಕೆ ಹೇಳದೆ ನಮ್ಮ ಆತ್ಮಕ್ಕೆ ಒಂದು ವಸ್ತ್ರ ಅವಶ್ಯಕತೆ. ಅದು ಏನನ್ನ ಅದೇನೆಂದರೆ பரலோக ராஜ்யம். ಪರಲೋಕ ರಾಜ್ಯ. ஏன்னா பரலோக ராஜ்யத்துல அந்த சந்தோஷம் மகிழ்ச்சி ஆனந்தம் இருக்குது. ಪರಲೋಕ ರಾಜ್ಯದಲ್ಲಿಯೇ ಸಂತೋಷವು ಆನಂದವು ಉಲ್ಲಾಸ ಇರುವುದು. ಅದು ಆಂಡவர் நமக்கு தருவார். ಅದನ್ನ ದೇವರು ನಮಗೆ ಕೊಡುತ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. எப்ப தருவாரு? ಯಾವಾಗ ಕೊಡುತ್ತಾರೆ? ஆண்டவர்ட்ட திரும்பி வரணும். ದೇವರ ಬಳಿಗೆ ಹಿಂತಿರುಗಿ ಬರುವಾಗ எழுந்து வந்தா அந்த ஆசீர்வாதம் நமக்கு கிடைக்கும். ನಾವು ಹಿಂತಿರುಗಿ ಬಂದರೆ ಆಶೀರ್ವಾದ ನಮಗೆ ಸಿಗುತ್ತೆ. பரலோகத்தை நமக்கு தருகிறார். ಪರಲೋಕ ರಾಜ್ಯವನ್ನು ನಾವು ಧರಿಸಿಕೊಳ್ಳುವಂತೆ ಮಾಡ್ತಾರೆ. ಎರಡನೆಯದಾಗಿ ಆಂಡವರಾಗಿ ಯೇಸು ಕ್ರಿಸ್ತ ಆ ಒಂದು ವಸ್ತ್ರವು ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ಸರಿ, ಅದು ವಾಸನೆ ಗಲಾತ್ಯರ್ 3ನೇ ಅಧ್ಯಾಯ 27ನೇ ವಚನದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 27ನೇ ವಚನ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನಮ್ಮೆಲ್ಲ ಯಾರು ಧರಿಸಿக்கிட்டு இருக்கோமா? ನಾವೆಲ್ಲ ಯಾರನ್ನ ಧರಿಸಿಕೊಂಡಿದ್ದೇವೆ? ஆவிலே இயேசுவை தரித்து கொண்டிருக்கிறோம். ಆತ್ಮದಲ್ಲಿ ಯೇಸು ಸ್ವಾಮಿಯನ್ನು ಧರಿಸಿಕೊಂಡಿದ್ದೇವೆ. ಅದ சொல்றாரு ಎಫೆಸಿಯர் 4ನೇ ಅಧ್ಯಾಯ 24ನೇ ವಚನದಲ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 24ನೇ ವಚನದಲ್ಲಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯಭಕ್ತಿ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. மெய்யான நீதியிலும் பரிசுத்தத்திலும் தேவனுடைய சாயலாய் சிருஷ்டிக்கப்பட்ட புதிய மனுஷன் தான் அந்த வஸ்திரம். ನಿಜವಾದ ನೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ದೇವರ ಹೋಲಿಕೆಯಲ್ಲಿಯೂ ಸೃಷ್ಟಿಸಲ್ಪಟ್ಟಂತ ಪರಿಶುದ್ಧವಾದ ವಸ್ತ್ರ. ಅವನು ಕೆಟ್ಟು போய் பழைய ಮನುಷ್ಯனா இருக்கிறான். ಅವನು ಕೆಟ್ಟು ಹೋಗಿ ಹಳೆಯ ವ್ಯಕ್ತಿಯಾಗಿದ್ದಾನೆ. ತಂದೆಯ ಬಳಿಗೆ ಬಂದ ನಂತರ ಅವನು ಹೊಸಬನಾಗಿ ಬದಲಾಗುವ, ಪರಿಶುದ್ಧವಾಗಿ இருக்கும்படி, ಪರಿಶುದ್ಧವಾಗಿ தேவனுடைய சாயலாய் இருக்கும்படி, ದೇವರ ಹೋಲಿಕೆಯಾಗಿ ಅವನು ನೀತಿಯುಳ್ಳವನಾಗಿ இருக்கும்படி, ನೀತಿ ಉಳ್ಳವನಾಗಿ ಆಂಡவர் ಅವನಿಗೆ ಒಂದು ವಸ್ತ್ರத்தை ತರುகிறார். ದೇವರು ಅವನಿಗೆ ಒಂದು ವಸ್ತ್ರವನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದನ್ನ சொல்றாரு. ಅದನ್ನೇ ಹೇಳುತ್ತಾರೆ. வேலைக்காரரை விசாரிச்சு பார்த்து சொல்றாரு. ತಮ್ಮ ಕೆಲಸದವರನ್ನ ನೋಡಿ ಹೇಳುತ್ತಾರೆ, போய் உயர்ந்த ವಸ್ತ್ರத்தை எடுத்துட்டு வா சொல்றாரு. ಶ್ರೇಷ್ಠವಾದ ನಿಲುವಂಗಿಯನ್ನು ತೆಗೆದುಕೊಂಡು ಬನ್ನಿರಿ. just a dress, it is a special dress. ಅದು ಕೇವಲ ಒಂದು ವಸ್ತ್ರವಲ್ಲ, ಅದು ಶ್ರೇಷ್ಠವಾದ ವಸ್ತ್ರ. ಅதான் ಪರಲೋಕ ರಾಜ್ಯ. ಅದೇ ಪರಲೋಕ ರಾಜ್ಯ. ಆಂಡವರಾಗಿ ಯೇಸು ಕ್ರಿಸ್ತ. ಅದೇ ಕರ್ತನಾದ ಯೇಸು ಕ್ರಿಸ್ತ. ಅதான் ரட்சிப்பு. ಅದೇ ರಕ್ಷಣೆಯು. ரட்சிப்பின் ವಸ್ತ್ರத்தை நமக்கு தருவார். ರಕ್ಷಣೆಯ ವಸ್ತ್ರವನ್ನು ನಮಗೆ ಕೊಡುತ್ತಾರೆ. ಸರಿ, அந்த ವಸ್ತ್ರ என்ன ವಸ್ತ್ರ தெரியுமா? ಆ ವಸ್ತ್ರ ಯಾವ ವಸ್ತ್ರ ಗೊತ್ತಾ? சொல்லி முடியாத சந்தோஷம். ಅದು ಹೇಳಲು ಅಶಕ್ಯವಾದಂತ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. அந்த ವಸ್ತ್ರம் தான் சந்தோஷம். ಆ ವಸ್ತ್ರವೇ ಸಂತೋಷವು. அந்த ವಸ್ತ್ರ தான் நமக்கு ಆನಂದ. ಆ ವಸ್ತ್ರವೇ ನಮಗಿರುವ ಉಲ್ಲಾಸ. ವಾಸಿಗೆ 1 ಪೇತ್ರ ಅದು போட்டுருக்கு பாருங்களேன். ಪೇತ್ರನ ಪತ್ರಿಕೆಯಲ್ಲಿ ಅದು ಬರೆಯಲ್ಪಟ್ಟಿದೆ, ನಾವು ಓದೋಣ. 1 ಪೇದರು 1ನೇ ಅಧ್ಯಾಯ 8ನೇ ವಚನ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಚನ. ನೀವು ಆತನನ್ನು ಕಣ್ಣಾರೆ ನೋಡಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅವಶ್ಯಕವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. அந்த ரட்சிப்பின் வஸ்திரம் என்ன வஸ்திரமா? ರಕ್ಷಣೆಯ ವಸ್ತ್ರ ಯಾವ ವಸ್ತ್ರವೆಂದರೆ அதுல சொல்லி முடியாத சந்தோஷம். ಅದು ಹೇಳಲು ಅಶಕ್ಯವಾದಂತ ಸಂತೋಷ. இந்த ವಸ್ತ್ರத்தை ஆண்டவர் நம்முடைய தலைக்கு தான் தராரு. ಈ ಒಂದು ವಸ್ತ್ರವನ್ನ ದೇವರು ನಮ್ಮ ಮನಸ್ಸಿಗೆ ಕೊಡುತ್ತಾರೆ. இந்த மனசுக்கு தான் தராரு. ಆ ಮನಸ್ಸಿಗೆ ಕೊಡುತ್ತಾರೆ. ஏன்னா இந்த மனசு தான் நம்மளை கெடுக்குது. ಕಾರಣ ಮನಸ್ಸೇ ನಮ್ಮನ್ನ ಕೆಡಿಸುವಂತ. ಅವನ ಕೆಡುತ್ತದೆ ಅವನ ವಿರುಪಂ தான். ಅವನನ್ನ ಕೆಡಿಸಿದಂತದ್ದು ಅವನ திரும்பி வந்த உடனே ಅವನು ಹಿಂತಿರುಗಿ ಬಂದ ನಂತರ அவன் இழந்த சந்தோஷத்தை, நிம்மதியை, ஆனந்தத்தை, மகிழ்ச்சியை ஆண்டவர் ವಸ್ತ್ರமாய் ಅವನಿಗೆ ತರುகிறார். ಅವನು ಕಳೆದುಕೊಂಡಂತ ಆ ಸಂತೋಷವನ್ನ, ಆನಂದವನ್ನ, ನೆಮ್ಮದಿಯನ್ನ ದೇವರು ವಸ್ತ್ರವಾಗಿ ಕೊಡುತ್ತಾರೆ. அல்லேலூயா, அல்லேலூயா, அல்லேலூயா. அதுதான் தேவன் தருகிற சொல்லி முடியாத சந்தோஷம். ಅದೇ ದೇವರು ಕೊಡುವಂತ ಹೇಳಲು ಅಶಕ್ಯವಾದಂತ ಸಂತೋಷ. அப்பா வீட்டுல எப்போதும் இருக்குது. ತಂದೆಯ ಮನೆಯಲ್ಲಿ ಯಾವಾಗಲೂ ಇದೆ. அப்பா விட்டு போனவங்க, தூரம் இருக்கிறவங்க இதை அனுபவிக்க முடியாது. ತಂದೆಯ ಮನೆಯಿಂದ ದೂರ ಇರುವವರು ಇದನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ஆண்டவர் நம்மள ஒவ்வொரு வாரமும் கூப்பிடுறார். அந்த ದೇವರು ಒಂದೊಂದು ವಾರವನ್ನು ನಮ್ಮನ್ನು ಕರೆಯುತ್ತಾರೆ. ஆண்டவர் ஓமையா எழுதியிருக்கிறார். ದೇವರು ಸಾಮ್ಯವಾಗಿ ಬರೆದು ಕೊಟ್ಟಿದ್ದಾರೆ. அவன் மனசுல புத்தி தெளிஞ்ச உடனே, ಮನಸ್ಸಿನಲ್ಲಿ ಬುದ್ಧಿ ಬಂದ ನಂತರ, அவன் அதை யோசிச்ச உடனே அவனுக்கு புத்தி வந்துச்சு. ಅವನು ಅದನ್ನು ಯೋಚಿಸಿದ ತಕ್ಷಣ ಅವನಿಗೆ ಒಂದು ಬುದ್ಧಿ ಬಂತು. ஆண்டவர்ட்ட வந்துட்டான். ದೇವರ ಬಳಿಗೆ ಬಂದನು. ஆண்டவர் ವಸ್ತ್ರத்தை தந்தார். ದೇವರ ಅವನಿಗೆ ವಸ್ತ್ರವನ್ನು ಅನುಗ್ರಹಿಸಿದ. அல்லேலூயா, அல்லேலூயா. அவனுக்கு உங்களுக்கு சந்தோஷத்தை மட்டும் தர்றது இல்ல, ನಿಮಗೆ ಸಂತೋಷವನ್ನ ಮಾತ್ರ ಕೊಡುವಂತದ್ದಲ್ಲ. ಸಂತೋಷத்தை, ರಕ್ಷಿப்பு, ಆನಂದத்தை மட்டும் தர்றது இல்ல. ಸಂತೋಷವನ್ನ, ನೆಮ್ಮದಿಯನ್ನ, ಆನಂದವನ್ನ ಕೊಡುವಂತದ್ದಲ್ಲ.
ரெண்டாவது ಎರಡನೆಯದಾಗಿ நீங்க போய் அவன் கைக்கு ஒரு மோதிரத்தை எடுத்துட்டு வாங்கன்னு சொல்றாரு. ನೀವು ಹೋಗಿ ಅವನ ಕೈಗೆ ಉಂಗುರವನ್ನ ತೆಗೆದುಕೊಂಡು ಬನ್ನಿರಿ ಎಂದು ಹೇಳುತ್ತಾರೆ. அல்லேலூயா. வஸ்திரம் என்பது ஆண்டவர் கூடத்தில் ஆண்டவர் நமக்கு தந்த சந்தோஷமான காரியம். ವಸ್ತ್ರ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂತ ಹೇಳಲು ಅಶಕ್ಯವಾದಂತ ಸಂತೋಷವು. அதே போல ಅದೇ ರೀತಿಯಾಗಿ ஆண்டவர் மோதிரத்தை அவனுக்கு போடுறாரு. ದೇವರು ಅವನಿಗೆ ಉಂಗುರವನ್ನ ತೊಡಿಸುತ್ತಾರೆ. மோதிரம் எது குறிக்குது? ಆ ಉಂಗುರ ಯಾವುದನ್ನ ಸೂಚಿಸುತ್ತದೆ? அது பரிசுத்த ஆவியானவரை குறிக்கும். ಅದು ಪವಿತ್ರಾತ್ಮನನ್ನ ಸೂಚಿಸುತ್ತದೆ. அது அதிகாரத்தை குறிக்கும். ಅದು ಅಧಿಕಾರವನ್ನ ಸೂಚಿಸುತ್ತದೆ. அது அலங்காரத்தை குறிக்கும். ಅದು ಅಲಂಕಾರವನ್ನ ಸೂಚಿಸುತ್ತದೆ. அல்லேலூயா. ஹalleluya. அத வேதம் சொல்கிறது. ಅದೇ ಸತ್ಯವೇದ ಹೇಳುತ್ತದೆ. ஆண்டவருடைய பிள்ளைகளா நம்ம வந்துட்டோம்னா, ಕರ್ತನ ಮಕ್ಕಳಾಗಿ ನಾವು ಬರುವಾಗ ஆண்டவர் அவருடைய பிள்ளைகளாகும்படி அதிகாரம் கொடுக்கிறார். ದೇವರು ಅವರ ಮಕ್ಕಳಾಗುವ ಅಧಿಕಾರವನ್ನು ಅನುಗ್ರಹಿಸುತ್ತಾರೆ. இந்த அதிகாரம் இல்லாம நாம இந்த பூமியிலே பிசாசை எதிர்த்து நிற்க முடியாது. ಅಧಿಕಾರವಿಲ್ಲದೆ ನಾವು ಈ ಭೂಮಿಯಲ್ಲಿ ಸೈತಾನನನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. அதனால தான் ಆண்டவர் நமக்கு அதிகாரம் தரார். ಅಂದರೆ ದೇವರು ನಮಗೆ ಅಧಿಕಾರವನ್ನು ಕೊಡುತ್ತಾರೆ. அந்த மோதிரத்தை அவன் கையில போடுறாங்கன்னா, ಆ ಉಂಗುರವನ್ನು ಅವನ ಕೈಯಲ್ಲಿ ಹಾಕುತ್ತಾರೆ ಎಂದರೆ அவன் அதிகாரத்தை தராரு. ಅವನಿಗೆ ಅಧಿಕಾರವನ್ನು ಕೊಡುತ್ತಾರೆ. இவன் என் பையன்தான், ಇವನು ನನ್ನ ಮಗನೇ, இவன் வெளியில போனா, ಇವನು ಹೊರಗಡೆ ಹೋಗಿದ್ದನು, மரித்துட்டா, ಅವನು ಸತ್ತಿದ್ದನು, ஜீவனா திரும்பி ಆದ್ರೆ ಈಗ ಬದುಕಿ ಬಂದಿದ್ದಾನೆ. ಅಲ್ಲೇ ಕೆಟ್ಟು போனா போயிட்டான், ಅವನು ಕೆಟ್ಟು ಹೋಗಿದ್ದನು, ஆனா திரும்ப அவன் வந்துட்டான். ಆದ್ರೆ ಅವನಿಗೆ ಹಿಂತಿರುಗಿ ಬಂದಿದ್ದಾನೆ. ஆகையால திரும்ப அவனுக்கு அந்த அதிகாரத்தை தருகிறார். ತಿರುಗಿ ಬಂದ ಅವನಿಗೆ ಅಧಿಕಾರವನ್ನು ಕೊಡುತ್ತಾರೆ. அல்லேலூயா, 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 அல்லேலூயா. ஏதேன் தோட்டத்துல ஆதாமுக்கு இந்த அதிகாரத்தை தந்திருந்தார். ಏದೇನ್ ತೋಟದಲ್ಲಿ ದೇವರು ಆದಾಮನಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದರು. ஆனா இந்த அதிகாரத்தை அவன் இழந்துட்டான். ಆದ್ರೆ ಆದಾಮನ ಈ ಅಧಿಕಾರವನ್ನು ಕಳೆದುಕೊಂಡನು. பிசாசு ಅವನ ಅಡಿಮೆಪಡುತ್ತಾರೆ. ಅಂದ್ರೆ ಸೈತಾನನು ಅವನನ್ನು ಗುಲಾಮನಾಗಿ ಮಾರ್ಪಡಿಸಿದನು. இப்போ ஆண்டவர் நமக்கு அதிகாரத்தை தந்துட்டார். ದೇವರು ಈಗ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಎದರ ಮೇಲೆ ಅಧಿಕಾರ ತಂದಿದ್ದಾರೆ? ಯಾವುದರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ? ಪಾಂಬೈ ಮಿದಿಕವೋ, ಸರ್ಪವನ್ನ ತುಳಿಯುವಂತೆಯೋ, ತೇಲೆ ಮಿದಿಕವೋ, ಒಂದು ಚೇಳುಗಳನ್ನ ತುಳಿಯುವಂತೆಯೋ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. அல்லேலூயா, அல்லேலூயா. பிசாசின் மேல நமக்கு அதிகாரம் தந்திருக்கிறார். ಸೈತಾನನ ಮೇಲೆ ನಮಗೆ ಅಧಿಕಾರವನ್ನು உலகத்தின் மேல நமக்கு அதிகாரம் தந்திருக்கிறார். ಲೋಕದ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. அல்லேலூயா, ಹಲ್ಲೆಲೂಯಾ. ஆண்டவர் வஸ்திரத்தை மட்டும் தரலங்க, ದೇವರು ನಮಗೆ ವಸ್ತ್ರವನ್ನ ಮಾತ್ರ ಕೊಟ್ಟಿಲ್ಲ, அதிகாரத்தை தந்திருக்கிறார். ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. ஆண்டவர் சொன்னாரு, ಆಗ ದೇವರು ಹೇಳುತ್ತಾರೆ, வானத்திலும் பூமியிலும் எனக்கு சகல அதிகாரம் கொடுக்கப்பட்டது. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ನನಗೆ ಸಕಲ ಅಧಿಕಾರಗಳು ಕೊಡಲ್ಪಟ್ಟಿದೆ. ಯೇಸುವಿನ ನಾಮத்தினாலே, ಆ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಅವರ ಸ್ವಂತ ರಕ್ಷಕರಾಗಿ ಏற்றுಕೊಂಡಾர்களோ, ಆತನನ್ನ ಸ್ವಂತ ರಕ್ಷಕನಾಗಿ ಕರ್ತರು ಅವರಿಗೆ ತಮ್ಮ பிள்ளைகளாகும்படி அதிகாரம் தருகிறார். ತಮ್ಮ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾರೆ. அல்லேலூயா, ಹಲ್ಲೆಲೂಯಾ. நீங்கள் பாம்பை மிதிக்கலாம், ಆ ಸರ್ಪವನ್ನ ತುಳಿಯಬಹುದು, சேலை மிதிக்கலாம், ಚೇಳನ್ನ ತುಳಿಯಬಹುದು, ಅಧಿಕಾರವುಳ್ಳವರಾಗಿ ಜೀವಿಸಬಹುದು. ದೇವರು ನಿಮಗೆ ಆ ಉಂಗುರವನ್ನ ಕೊಡುತ್ತಾರೆ. இரண்டாவது அவனுக்கு மோதிரத்தை கொடுத்தார். ಎರಡನೆಯದಾಗಿ ಅವನಿಗೆ ಉಂಗುರವನ್ನ ಕೊಡ್ತಾರೆ. அந்த வசனம் வாசிங்களா, எஸ்தர் 8ஆம் அதிகாரம் 8ஆம் வசனத்துல, ಎಸ್ತರ್ ಪುಸ್ತಕ 8ನೇ ಅಧ್ಯಾಯದ 8ನೇ ವಚನವನ್ನ ನಾವು ಓದೋಣ. எஸ்தர் chapter 8 verse 8. ಎಸ್ತರಳ ಪುಸ್ತಕ 8ನೇ ಅಧ್ಯಾಯದ 8ನೇ ವಚನ. வாசிங்க. ಎಸ್ತರ್ ಚಾಪ್ಟರ್ 8. ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜ ಮುದ್ರೆ ಇರುವ ಲೇಖನವನ್ನು ಯಾರೂ ರದ್ದು ಮಾಡಕೂಡದಷ್ಟೇ. ಹೀಗಿರುವುದರಿಂದ ಯಹೂದ್ಯರ ವಿಷಯವಾಗಿ ನಿಮಗೆ ಸರಿ ತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜ ಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು. அப்படின்னா அந்த மோதிரத்துல முத்திரை போட்டானா அதை மாற்ற ஒருவனாலும் கூடாது. ಆ ಒಂದು ಉಂಗುರದಲ್ಲಿರುವಂತ ಒಂದು ಅಚ್ಚಿನಲ್ಲಿ ಮುದ್ರೆಯನ್ನು ಹಾಕಿದರೆ ಅದನ್ನ ಯಾರಿಂದಲೂ ರದ್ದು ಮಾಡುವುದಕ್ಕೆ ಸಾಧ್ಯವಿಲ್ಲ. ராஜாவின் பெயரால் எழுதப்பட்ட ராஜாவின் மோதிரத்தினால் முத்திரை போட்டதை செல்லாமல் போக பண்ண ஒருவனாலும் ಕೂಡ, ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜ ಮುದ್ರೆ ಇರುವ ಲೇಖನವನ್ನು ಯಾರೂ ರದ್ದು ಮಾಡಕೂಡದು. இந்த மோதிரம் எதை குறிக்குது? ಈ ಒಂದು ಉಂಗುರ ಯಾವುದನ್ನ ಸೂಚಿಸುತ್ತದೆ? அவனுடைய அதிகாரத்தை குறிக்கிறது, ಅಧಿಕಾರವನ್ನ ಸೂಚಿಸುತ್ತದೆ. இல்லையா? அதனாலதான் அவர் சொல்றாரு, ಅದನ್ನೇ ಅವರು ಹೇಳುತ್ತಾರೆ. அவர் ಕழுத்துக்கு ಚೈನ್ல எடுத்துட்டு சொல்லல, ಅವರನ್ನ ಒಂದು ಹೊರಡಿಸೋದಕ್ಕೆ ಒಂದು ಕழுத்துல ಚೈನ್, ಅವನ ಒಂದು ಕುತ್ತಿಗೆಗೆ ಒಂದು ಕೊರಳಿಗೆ ಒಂದು ಚೈನ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಹೇಳಿಲ್ಲ. ಮೋದಿರத்தை எடுத்துருவானாரு. ಅವನು ಹಿಂತಿರುಗಿ ಬಂದ ನಂತರ ಒಂದು ಉಂಗುರವನ್ನ ತರುವುದಕ್ಕೆ ರಾಜವಸ್ತ್ರ, ಮೊದಲನೆಯದಾಗಿ ಶ್ರೇಷ್ಠವಾದ ರಾಜವಸ್ತ್ರ, ಅದು ಸಂತೋಷ, ಅದು ಸಂತೋಷ, ಮகிழ்ச்சி, ಅದು ಆನಂದ. ಎರಡನೆಯದಾಗಿ ಅಧಿಕಾರத்தை தருகிறார், ಅಧಿಕಾರವನ್ನು ದೇವರು ಕೊಡುತ್ತಾರೆ. அல்லேலூயா, ஹல்லேலூயா. அப்போ நீங்க நாம் ஆண்டுட்ட வந்த உடனே ನಾವು ದೇವರ ಬಳಿಗೆ ಬಂದ ನಂತರ பரிசுத்த ஆவியாகிய தெய்வத்தை நமக்கு அதிகாரமா தரார். ಪರಿಶುದ್ಧ
ಆತ್ಮನೆಂಬ ದೇವರ ಅಧಿಕಾರವನ್ನು ನಮಗೆ நமக்குள்ளே ಅನುಗ್ರಹಿಸುತ್ತಾರೆ. பரிசுத்தாவி வரும் பொழுது ನಮ್ಮೊಳಗೆ ಪವಿತ್ರಾತ್ಮನು ಬರುವಾಗ பல ಹೊಂದಿ ನಾವು ಬಲ ಹೊಂದಿ இந்த உலகத்திலே ಈ ಲೋಕದಲ್ಲಿ அதிகாரம் உள்ளவர்களே வாழ முடியும். ಅಧಿಕಾರವುಳ್ಳವರಾಗಿ ಜೀವಿಸಬಹುದು, சாட்சியா வாழ முடியும். ಸಾಕ್ಷಿಯಾಗಿ ಜೀವಿಸಬಹುದು. ஒருவனும் ஒரு காலம் மேற்கொள்ள முடியாது. ನಮ್ಮನ್ನ ಒಬ್ಬನು ಒಂದು ಸಮಯಕ್ಕೂ ಕೂಡ ಜಯಿಸೋದಕ್ಕೆ ಸಾಧ್ಯವಿಲ್ಲ. உங்களையும் என்னையும் இந்த உலகம் ஜெயிக்க கூடாதுன்னா உங்களுக்குள்ளோ எனக்குள்ளோ பரிசுத்தாவின் அபிஷேகம் இருக்கணும். ನಮ್ಮನ್ನ ಈ ಲೋಕ ಜಯಿಸಬಾರದೆಂದರೆ ನಮ್ಮಲ್ಲಿ ದೇವರ ಆತ್ಮನ ಅಭಿಷೇಕ ಇರಬೇಕು. தேவனுடைய அபிஷேகம் தான் அதிகாரம். ದೇವರ ಅಭಿಷೇಕವೇ தேவனுடைய அபிஷேகம் தான் ராஜத்துவம். ದೇವರ ಅಭಿಷೇಕವೇ ರಾಜತ್ವವು. ஹல்லேலூயா. ஹல்லேலூயா. இதான் முத்திரை. ಇದೇ ಒಂದು ಮುದ್ರೆ. வேதம் சொல்லுகிறது, நீங்கள் பரலோகத்திலே சேர்க்கும்படி உங்களுக்காக பரிசுத்த ஆவியானவர் உங்களுக்குள்ளே முத்திரையாய் இருக்கிறார். ನಾವು ಪರಲೋಕ ರಾಜ್ಯದೊಳಗೆ ಸೇರಿಸಲ್ಪಡುವಂತೆ ದೇವರು ನಮಗೆ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಕೊಟ್ಟಿದ್ದಾರೆ. ஹல்லேலூயா. ஹல்லேலೂயா. அவன் கையில மோதிரம் போடுறாங்க, ಅವನ ಕೈಯಲ್ಲಿ ಉಂಗುರ ಹಾಕುತ್ತಾರೆ, திரும்ப அந்த அதிகாரத்தை அவனுக்கு தருகிறார். ಪುನಃ ಅಧಿಕಾರವನ್ನ ತಿರುಗಿ ಕೊಡುತ್ತಾರೆ. ஹல்லேலூயா. ஹல்லேலூயா. தேவ பிள்ளையே, ದೇವಜನರೇ, அதிகாரம் இல்லாமல் உலகத்தை ஜெயிக்க முடியாது. ನೀವು ಅಧಿಕಾರವಿಲ್ಲದೆ ಈ ಲೋಕವನ್ನ ಜಯಿಸುವುದಕ್ಕೆ வல்லமை இல்லாம ஜெயிக்க முடியாது. ಶಕ್ತಿ ಇಲ್ಲದೆ ಈ ಲೋಕವನ್ನ ಜಯಿಸುವುದಕ್ಕೆ ಸಾಧ್ಯವಿಲ್ಲ. இந்த உலகத்திலே காணப்படுகிற மேன்மை எல்லாம் மாயே. ಈ ಲೋಕದಲ್ಲಿ ಕಂಡು ಬರುವಂತ ಎಲ್ಲಾ ಒಂದು ವಿಷಯಗಳು ಮಾಯವಾದದ್ದು. நீங்க கண்ணுல பார்த்து சந்தோஷப்படுற அத்தனையும் மாயே. ನೀವು ಕಣ್ಣಿನಲ್ಲಿ ನೋಡಿ ಸಂತೋಷ ಪಡುವಂತ ಅಷ್ಟು ವಿಷಯವೂ ಕೂಡ ಮಾಯವಾಗಿರುವ. காணாமல் இருக்கிற தேவ சந்தோஷம் தான் நித்தியம். ಕಾರಣ ಕಾಣದೇ ಇರುವಂತ ದೇವರ ಸಂತೋಷವೇ ನಿತ್ಯವಾಗಿರುವ. ஹல்லேலூயா. ஹல்லேலೂயா. அதனாலதான் வேதம் சொல்லுகிறது, ಅದರಲ್ಲಿ ವಾಕ್ಯ ಹೇಳುತ್ತದೆ, காண்கிறவைகள் அல்ல ಕಾಣುವಂತವುಗಳ ಕಾಣಾದவைಗಳೇ நீங்க நோக்கி பார்க்கணும் சொல்லப்படுது. ಕಾಣದಿರುವಂತವುಗಳ ಮೇಲೆ ನಿಮ್ಮ ಮನಸ್ಸನ್ನ ಇಡಬೇಕೆಂದು ವಾಕ್ಯ ಹೇಳುತ್ತದೆ. அதுதான் உண்மையான அதிகாரம். ಅದೇ ನಿಜವಾದ ಅಧಿಕಾರ. ஹல்லேலூயா. ஹல்லேலூயா. அதனால நம்முடைய உலகத்துல நீங்க நாம பார்த்து ಆಸೆಪಟ್ಟಿರೋದು ಉಲಗ ಆಶೀರ್ವಾದಗಳು, ಉಲಗ ಸಂತೋಷ கிடையாது. ಅಂದ್ರೆ ಈ ಲೋಕದಲ್ಲಿ ನಾವು ಗಮನವಿಟ್ಟು ನೋಡಿ ಸಂತೋಷಿಸುವಂತ ವಿಷಯಗಳು ನಿಜವಾದ ಆಶೀರ್ವಾದವಲ್ಲ. ஆனா உண்மையான ஆசீர்வாதம் எது? ಅದರ ನಿಜವಾದ ಆಶೀರ್ವಾದ ಯಾವುದು? ಪರಲೋಕ ರಾಜ್ಯದಲ್ಲಿ ಕರ್ತನು ನಮಗೆ ವಹಿಸಿರುತ್ತಾರೆ. ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ಇಟ್ಟಿರುವಂತ. ಹಲ್ಲೇಲೂಯಾ. 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 ஆகையினாலே ಆದದರಿಂದ ದೇವಜನಮೇ ಕರ್ತರಲ್ಲಿ ಸಂತೋಷಪಡುம்படி ಕರ್ತನಿடத்தில் வந்துரு. ಕರ್ತನಲ್ಲಿ ಸಂತೋಷಿಸುವಂತೆ ದೇವರ ಬಳಿಗೆ ಬನ್ನಿರಿ. ಆண்டವರು ಉನக்கு ವಸ್ತ್ರத்தை தருவார். ದೇವರು ನಿಮಗೆ ವಸ್ತ್ರವನ್ನು ಕೊಡುತ್ತಾರೆ. ஆண்டவர் உனக்கு அதிகாரத்தை தருவார். ದೇವರು ನಿಮಗೆ ಅಧಿಕಾರವನ್ನು ಕೊಡುತ್ತಾರೆ. இந்த உலகத்தினுடைய பாவத்தை, அநியாயத்தை, அக்கிரமத்தை, வஞ்சகத்தை ஜெயிக்கணும்னா உங்களுக்குள்ள எனக்குள்ள பரிசுத்த ஆவியின் அபிஷேகம் வேணும். ನೀವು ಈ ಲೋಕದಲ್ಲಿರುವಂತ ಪಾಪವನ್ನ, ಅಕ್ರಮವನ್ನ, ಅನ್ಯಾಯವನ್ನ ಜಯಿಸಬೇಕಾದರೆ ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯ. ವಂಚಿக்கப்பட்டுருவாங்க, ಇಲ್ಲದಿದ್ದರೆ ವಂಚಿಸಲ್ಪಡುತ್ತೇವೆ. ಮನುಷ್ಯனை ವಂಚಿக்கிறதுக்கு இந்த உலகத்துல ಅನೇಕ ಅಶುದ್ಧ ಕ್ರಿಯೆಗಳು ಉಂಟು. ಮನುಷ್ಯನನ್ನ ಯಾಮಾರಿಸುವುದಕ್ಕೆ, ವಂಚಿಸುವುದಕ್ಕೆ ಈ ಲೋಕದಲ್ಲಿ ಹಲವಾರು ಅಶುದ್ಧ ಆತ್ಮಗಳು ಉಂಟು. உங்களால ரட்சிக்க முடியாது. ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ஆண்டவர்ட்ட வந்தா தான் ನೀವು ದೇವರ ಬಳಿಗೆ ಬಂದರೆ ಮಾತ್ರ ಸಾಧ್ಯ. ஆண்டவர்ட்ட வந்துருங்க. ದೇವರ ಬಳಿಗೆ ಹಿಂತಿರುಗಿ ಬನ್ನಿರಿ. கர்த்தர் உங்களுக்கு அதிகாரம் தருவார். ದೇವರು ನಿಮಗೆ ಅಧಿಕಾರವನ್ನು ಅನುಗ್ರಹಿಸುತ್ತಾರೆ. ஹல்லேலூயா. ஹல்லேலூயா. வசனம் சொல்லுது, பிசாசை நம்ம எதிர்த்து நிற்கும்படி தேவனுடைய வல்லமையை நம்ம பெற்றுக்கொள்ளணும். ಸತ್ಯವೇದವು ಹೇಳುತ್ತದೆ, ಸೈತಾನನನ್ನು ನಾವು ಎದುರಿಸಿ ನಿಲ್ಲುವುದಕ್ಕೆ ದೇವರ ಅಭಿಷೇಕವನ್ನು ನಾವು ಹೊಂದಿಕೊಳ್ಳಬೇಕು. ஹல்லேலூயா. ஹல்லேலூயா. அபிஷேகம் இல்லாமல் ஆண்டவருக்காக சாட்சியா வாழ முடியாது. ಅಭಿಷೇಕ ಇಲ್ಲದೆ ನಾವು ದೇವರಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ அதனாலதான் அப்போஸ்தலரை பார்த்து ஆண்டவர் சொன்னார், ಅಂದರೆ ಅಪೊಸ್ತಲರು ನೋಡಿ ದೇವರು ಹೇಳುತ್ತಾರೆ, நீங்க நான் சொல்ற வாக்குத்தத்தம் நிறைவேறும் வரைக்கும் எருசலேம் விட்டு போகாதீங்க. ನಾನು ಹೇಳಿದ ವಾಗ್ದಾನವು ನೆರವೇರುವವರೆಗೂ ನೀವು ಯೆರೂಸಲೇಮ್ ಪಟ್ಟಣವನ್ನ ಬಿಟ್ಟು ಹೋಗಬೇಡಿ. எருசலேமில் காத்திருந்தாங்க. ಯೆರೂಸಲೇಮಿನಲ್ಲಿ ಕಾದಿದ್ದರು. 50வது நாள் பரிசுத்த ஆவியானவர் அவர் மேல் பொழிந்தருளினார். 50ನೇ ದಿವಸದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಸುರಿಸಲ್ಪಟ್ಟನು. ஹல்லேலூயா. ஹல்லேலூயா. அவர் ஆண்டவருக்காக எழுந்து பிரகாசிச்சாங்க. ದೇವರಿಗಾಗಿ ಎದ್ದು ಪ್ರಕಾಶಿಸಿದರು. அதனாலதான் அப்போஸ்தலனான பவுல் சொல்றார், ಅಪೊಸ್ತಲನಾದ ಪೌಲನು ಹೇಳ್ತಾರೆ, பரிசுத்த ஆவியிலே நிறைந்திருங்க. ಪವಿತ್ರಾತ್ಮನಲ್ಲಿ ತುಂಬಿರಿರಿ. அதான் உங்களுடைய அதிகாரம். ಅದೇ ನಿಮ್ಮ ಅಧಿಕಾರವು. அதான் நாம ஜெயிக்கிற அதிகாரம். ಅದೇ ನಾವು ಜಯಿಸುವ ಅಧಿಕಾರವು. பரிசுத்த ஆவி இல்லாமல் உலகத்துல நம்ம ஜெயிக்க முடியாது. ಪವಿತ್ರಾತ್ಮನ ಇಲ್ಲದೆ ನಾವು ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ஆண்டவர்ட்ட வந்தோம்னா, ಆದ್ರೆ ದೇವರ ಬಳಿಗೆ ಹಿಂತಿರುಗಿ ಬಂದರೆ கர்த்தர் தருவார். ದೇವರು ಆ ಅಧಿಕಾರವನ್ನ ಕೊಡುತ್ತಾರೆ. எழுந்துச்சு வரணும். ನಾವು ಎದ್ದು ಹಿಂತಿರುಗಿ ಬರಬೇಕು. போதும், ಸಾಕು. கர்த்தர்ட்ட வந்தா, ನಾವು ದೇವರ ಬಳಿಗೆ ಬಂದರೆ அந்த வஸ்திரமும் அந்த மோதிரமும் நமக்கு ಆ கிடைக்கும். ವಸ್ತ್ರವು, ಆ ಉಂಗುರವು ನಮಗೆ ಸಿಗುತ್ತದೆ. ஹல்லேலூயா. ಹಲ್ಲೇಲೂಯಾ. அந்த மோதிரத்தை கொடுத்த உடனே, ಆ ಉಂಗುರವನ್ನ ಕೊಟ್ಟ ನಂತರ நான் மூன்றாவதாக ಮೂರನೆಯದಾಗಿ ஆண்டவர் காலுக்கு பாதரட்சை கொடுக்க சொல்றார். ದೇವರು ಆ ಒಂದು ತಂದೆಯು ಮಗನಿಗೆ ಆ ಒಂದು ಕಾಲಿಗೆ ಚೋಡು ಮೆಡಿಸಿರಿ ಎಂದು ಹೇಳುತ್ತಾರೆ. பாதரட்சை தானே அது. ಆ ಒಂದು ಪಾದರಕ್ಷೆಯನ್ನು ದೇವರು ಕೊಡುತ್ತಾರೆ. சரியா? ஓகே, இதெல்லாமே ஆவிக்குரிய அர்த்தம் உள்ளது. ಇದೆಲ್ಲವೂ ಕೂಡ ಆತ್ಮಿಕ ಅರ್ಥವುಳ್ಳಂತೆ. சரியா? அது ஆண்டவர்ட்ட வந்தா கிடைக்கும். ದೇವರ ಬಳಿಗೆ ಬಂದರೆ ಅದು ದೊರಕುತ್ತದೆ. ஹல்லேலூயா. ஹல்லேலூயா. அப்போ முதலாவது வஸ்திரம் கொடுத்தாரு,
ಮೊದಲನೆಯದಾಗಿ ವಸ್ತ್ರವನ್ನು அது ಅನುಗ್ರಹಿಸಿದರು. ரட்சிப்பு, சந்தோஷம், பரலோக ராஜ்யம். ಅದು ರಕ್ಷಣೆಯು, ಸಂತೋಷವು, ಪರಲೋಕ ರಾಜ್ಯವು. இரண்டாவது மோதிரம் கொடுத்தாரு. ಎರಡನೆಯದಾಗಿ ಮೋದ್ರವನ್ನು, ಉಂಗುರವನ್ನು அது ಕೊಟ್ಟರು. பரிசுத்தாவின் அபிஷேகம், ಅದು ಪರಿಶುದ್ಧಾತ್ಮನ ಅಭಿಷೇಕ, அது அதிகாரம், ಅದು ಅಧಿಕಾರ, அது அலங்காரம். ಅದು ಅಲಂಕಾರ. ஏன்னா மணவாட்டி அலங்கரிக்கப்படணும்னா மணவாட்டை ಅಲಂಕರಿಕணும் அப்படின்னா ಇದು ಅವಶ್ಯ, பொன்னாಭರಣಗಳು ಅವಶ್ಯ. ಯಾಕಂದ್ರೆ ಮೊದಲ ಗಿತ್ತಿಯು ಅಲಂಕರಿಸಲ್ಪಡಬೇಕಾದ್ರೆ ಚಿನ್ನಾಭರಣಗಳು ಅವಶ್ಯ. அல்லேலூயா, ಹಲ್ಲೆಲೂಯಾ. அப்போ ஆண்டவர் நம்மளை அலங்கரிக்கிறார். ದೇವರು ನಮ್ಮನ್ನು ಅಲಂಕರಿಸುತ್ತಾರೆ. ಮೂರನೆಯದಾಗಿ ಅವನಿಗೆ ಅವನಿಗೆ ಪಾದರಕ್ಷೆ கொண்டு வான்னு சொல்றார். ಅವನಿಗೆ ಒಂದು ಪಾದರಕ್ಷೆಯನ್ನ ತೆಗೆದುಕೊಂಡು ಬನ್ನಿರಿ ಎಂದು ಪಾದರಕ್ಷೆ என்ன ಅರ್ಥ தெரியுமா? ಪಾದರಕ್ಷೆ ಎಂದರೆ ಅರ್ಥ ಏನು ಗೊತ್ತಾ? ಆಯತ್ತಂ ಅರ್ಥ, ಸಿದ್ಧತೆ ಅನ್ನುವಂಥದ್ದು. ಇಲ್ಲನ ಪೂರಣಂ ಅರ್ಥ, ಇಲ್ಲದಿದ್ದರೆ ಪರಿಪೂರ್ಣತೆ ಅನ್ನುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. நீங்க வாசியம் ಆ பார்க்கலாம். ವಾಕ್ಯವನ್ನು ನಾವು ಓದೋಣ. ಎಫೆಸಿಯರ್ல ಅವರು சொல்றாரு, ಎಫೆಸದವರಿಗೆ ಬರೆದ ಪತ್ರಿಕೆ ವಾಸಿಯಮೇ 6ನೇ ಅಧ್ಯಾಯದ 15ನೇ ವಚನ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. அல்லேலூயா, ಹಲ್ಲೆಲೂಯಾ. அப்போ சமாதானம் என்ற சுவிசேஷத்தை அறிவிக்கிறதான பாதரட்சை, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಪ್ರಕಟಿಸುವಂತ ಸಿದ್ಧವಾದ ಮನಸ್ಸೆಂಬ ಪಾದ ಒಂದು ಕೆರೆಗಳು. ஊழியம் செய்யணும்னா ಸೇವೆಯನ್ನ ಮಾಡಬೇಕಾದ್ರೆ நமக்கு ஆயத்தம் வேணும், ನಮಗೆ ಸಿದ್ಧತೆ ಬೇಕು. ಕರೆಕ್ಟಾ? ಸರಿನಾ? ஆயத்தம் இல்லாம ஊழியம் செய்ய முடியாது. ಸಿದ್ಧತೆ ಇಲ್ಲದೆ ಸೇವೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಆಂಡவர் தான் நமக்கு தருவார். ಅದು ದೇವರೇ ನಮಗೆ ಕೊಡುವಂತದ್ದು. இப்போ ஆண்டவர் அவனை யாரா மாத்துறாரு? ದೇವರು ಅವನ್ನ ಯಾರಾಗಿ ಮಾರ್ಪಡಿಸುತ್ತಾರೆ? அவனை ஒரு ஊழியக்காரன் அப்படின்னா ஒரு ஆசாரியனை மாத்துறார். ಒಂದು ಯಾಜಕನಾಗಿ ಅವನನ್ನ ಮಾರ್ಪಡಿಸುತ್ತಾರೆ. நம்மள ஆண்டவர் அப்படிதான் வச்சிருக்கிறார். ನಮ್ಮನ್ನ ದೇವರು ಅದೇ ರೀತಿಯಾಗಿ ಇಟ್ಟಿದ್ದಾರೆ. 1 பேதுரு 5ஆம் அதிகாரம் 9ஆம் வசனமா? ಪೇತ್ರನು ಬರೆದ 3ஆம் அதிகாரம் 2:9. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ஆண்டவர்ட்ட வராம உங்களால ஊழியம் செய்ய முடியாது. ದೇವರ ಬಳಿಗೆ ಹಿಂತಿರುಗದೆ ನಮ್ಮಿಂದ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರಿடத்துல இருக்கிறவங்களால தான் ஊழியம் செய்ய முடியும். ದೇವರ ಬಳಿಯಲ್ಲಿ ಇರುವವರಿಂದಲೇ ಸೇವೆ ಮಾಡುವುದಕ್ಕೆ ಸಾಧ್ಯ. சரியா? ஹல்லேலூயா, ஹல்லேலூயா. அப்போ அந்த ஆயத்தம் என்கிறதான தகுதி ஆண்டவர் நமக்கு தருகிறார். ಆ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ದೇವರು ನಮಗೆ ಕೊಡುತ್ತಾರೆ. ಇನ್ನೊಂದು சொல்ற மாதிரி நீங்க கடவுள்கிட்ட வந்துட்டீங்கன்னா ದೇವರ ಬಳಿಗೆ ಬರುವಾಗ ஆண்டவர் உங்களை பயன்படுத்துவார். ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. அப்ப உங்களை பயன்படுத்தணும்னா ದೇವರು ನಿಮ್ಮನ್ನು ಉಪಯೋಗಿಸಬೇಕು. ஆண்டவர் உங்களை ஆயத்தப்படுத்துறார். ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಾರೆ. அந்த ஆயத்தம் என்கிற பாதரட்சை உங்களுக்கு தரணும்னா ಆ ಸಿದ್ಧ ಮನಸ್ಸೆಂಬ ಒಂದು ಪಾದರಕ್ಷೆಯನ್ನು ಕೊಡಬೇಕಾದರೆ நம்ம திரும்பி வரணும். ನಾವು ದೇವರ ಬಳಿಗೆ ಹಿಂತಿರುಗಿ ಬರಬೇಕು. எத்தனை பேர் ஆண்டவருக்காக ஊழியம் செய்யணும்? ಎಷ್ಟು ಜನ ದೇವರಿಗಾಗಿ ಸೇವೆ ಮಾಡುವಂತ ಆಸೆ? ஆண்டவர்ட்ட வரணும். ದೇವರ ಬಳಿಗೆ ಹಿಂತಿರುಗಿ ಬರಬೇಕು. ஹல்லேலூயா, ஹல்லேலூயா. நீங்க ஆண்டவர்ட்ட வாங்க. ನೀವು ದೇವರ ಬಳಿಗೆ ಬನ್ನಿ. ஆண்டவர்ட்ட தூரமா இருக்கிறதுனால தான் முடியல. ದೇವರಿಂದ ದೂರವಾಗಿರುವುದರಿಂದ ಸಾಧ್ಯವಾಗುತ್ತಿಲ್ಲ. உங்களுக்கு ಆಂಡವರಿಗೆ ವ್ಯತ್ಯಾಸ ಇರக்கூடாது. ನಿಮಗೂ ದೇವರಿಗೂ ವ್ಯತ್ಯಾಸ ಇರಬಾರದು. ಆಂಡವரோடு நெருங்கி இருக்கணும். ದೇವರ ಬಳಿಯಲ್ಲಿ ಹತ್ತಿರ ಆಂಡವರ್ட்ட வந்துறணும். ದೇವರ ಬಳಿಗೆ ಹಿಂತಿರುಗಿ ಬರಬೇಕು. ಕರ್ತರು உங்களை ஊழியத்துக்கு ஆயத்தப்படுத்துவார். ದೇವರು ನಿಮ್ಮನ್ನ ಸೇವೆಗಾಗಿ ಸಿದ್ಧಪಡಿಸುತ್ತಾರೆ. ஹல்லேலூயா, 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 ஹல்லேலூயா. இரண்டாவது ஆயத்தம் அப்படினா இரண்டாவது செப்பல் சொல்றது ஒரு ஆயத்தை குறிக்கும், ஆயத்தை குறிக்கும். ಎರಡನೆಯದಾಗಿ ಆ ಒಂದು ಕೆರೆಗಳು ಅಥವಾ ಪಾದರಕ್ಷೆ ಅನ್ನುವಂಥದ್ದು ಸಿದ್ಧತೆಯನ್ನು ಸೂಚಿಸುತ್ತದೆ. சரியா? நாம ஆண்டவர் வருவதற்கு ಆಯತ್ತಮ್ಮ இருக்கணும். நம்ம ಕಾಲ ಪಾದರಕ್ಷೆ இருக்கணும். ನಾವು ದೇವರು ಬರುವಾಗ ದೇವರ ಬರುವಣಿಗೆಗೆ ಸಿದ್ಧರಾಗಬೇಕೆಂದ್ರೆ ನಮಗೆ ಪಾದರಕ್ಷೆಗಳು ಇರಬೇಕು. அப்படினா we are ready. ಅದರ ಅರ್ಥ ನಾವು ಸಿದ್ಧರಿದ್ದೇವೆ. ஹல்லேலூயா, ஹல்லேலூயா. அதுதான் அவர் சொல்லப்பட்டிருக்கு. ಅದೇ ಅಲ್ಲಿ ಬರೆಯಲ್ಪಟ್ಟಿರುವಂತದ್ದು. அப்போ அந்த பாதரಕ್ಷೆ நமக்கு அவர் எப்படி தருவார்னா நாம ஆண்டவர்ட்ட வந்த உடனே அது தருகிறார். ಪಾದರಕ್ಷೆಯನ್ನು ದೇವರು ನಮಗೆ ಯಾವಾಗ ಅನುಗ್ರಹಿಸುತ್ತಾರೆ ಅಂದ್ರೆ ನಾವು ದೇವರ ಬಳಿಗೆ ಹಿಂತಿರುಗಿ ಬರುವಾಗ. அப்ப ಆಂಡವரோடு கூட இல்லாம நம்ம பரலோக ರಾಜ್ಯಕ್ಕೆ ಆಯತ್ತಪಡ முடியாது. ದೇವರ ಬಳಿಯಲ್ಲಿ ನಾವು ಇಲ್ಲದೆ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಂತದ್ದು ಸಾಧ್ಯವಿಲ್ಲ. சரியா? ஹல்லேலூயா, ஹல்லேலூயா. தேவனுடைய வருகைக்கு எடுத்துக்கொள்ளப்படுவதற்கு நமக்கு ஆயத்தம் யார் தருவார்னா ஆண்டவராகிய தேவன் தான் நம்ம ಸಿದ್ಧಪಡಿಸುತ್ತಾರೆ. ದೇವರ ಬರುವಣಿಗೆಯಲ್ಲಿ ನಾವು ಎತ್ತಲ್ಪಡುವಂತೆ ನಮಗೆ ಸಿದ್ಧತೆಯನ್ನು ಕೊಡುವಂತದ್ದು ಯಾರೆಂದರೆ ಅದು ದೇವರೇ. ஹல்லேலூயா, 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 ஹல்லேலூயா. ஆகையால தான் அவர் சொல்றாரு. ಅದನ್ನೇ ಅವರು ಹೇಳುತ್ತಾರೆ. நமக்கு வந்து எது முக்கியம்? வாசியம் பார்க்கலாம். 1 தீமோத்தேயு. ನಮಗೆ ಯಾವುದು ಮುಖ್ಯ ಅನ್ನುವಂಥದ್ದು ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ 3ಆம் அதிகாரம் 3ನೇ ಅಧ್ಯಾಯ 4ಆம் அதிகாரம் 8ಆம் ವಚನ. 4ನೇ ಅಧ್ಯಾಯದ 8ನೇ ವಚನ. ಸಾಧನೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾಗಿದೆ. பக்தியாத அப்படின்னா தேவ பக்தியானது இந்த ஜீவனுக்கும்
இதற்கு பின்வரும் ஜீவனுக்கும் வாக்குத்தத்தம் உள்ளதாகையால் ಎಲ್ಲಾವற்றிலும் ಪ್ರಯೋಜನ உள்ளது. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. அல்லேலூயா. தேவ பக்தி தாங்க அவசியம். ದೇವ ಭಕ್ತಿಯೇ ಅವಶ್ಯ. சரியா? நாம எப்படி வாழணும்னா, ನಾವು ಹೇಗೆ ಜೀವಿಸಬೇಕೆಂದರೆ தேவ பக்தி உள்ளவர்களாய் வாழணும். ದೇವ ಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ரெண்டு வாழ்க்கை உண்டு. ಎರಡು ಜೀವಿತ ಉಂಟು. உலகத்தை அனுபவிக்கிற வாழ்க்கை, ಲೋಕವನ್ನ ಅನುಭವಿಸುವಂತ ಜೀವಿತವು. தேவ பக்தி உள்ள வாழ்க்கை, ದೇವ ಭಕ್ತಿಯುಳ್ಳ ಜೀವಿತವು. இதா ரெண்டு பாகம் மட்டும். ಎರಡು ಜೀವಿತವು. நாம உலகத்தை அனுபவிக்கிறவர்களா வாழணும்னா, ಲೋಕವನ್ನ ಅನುಭವಿಸುವವರಾಗಿ ಜೀವಿಸಬೇಕಾದರೆ உலகத்தில் இருக்கிற காரியங்களே, ಲೋಕದಲ್ಲಿರುವ ವಿಷಯಗಳಲ್ಲಿ நம்ம கண்ணு பார்க்கறதை, மனசு இச்சிக்கிறதை அனுபவிக்கலாம். ನಮ್ಮ ಕಣ್ಣು ನೋಡುವಂತದನ್ನ ನಮ್ಮ ಮನಸ್ಸು ಇಚ್ಛಿಸುವಂತದನ್ನ ಅನುಭವಿಸಬಹುದು. அப்ப ஜனங்க பார்த்து நம்மள சொல்லுவாங்க, ಹಾಗೆ ಜನರು ನೋಡಿ ನಮ್ಮನ್ನ ಹೇಳುತ್ತಾರೆ, உலகத்துல எவ்வளவு சிரேஷ்டமா வாழ்றாங்க. ಪರವಾಗಿಲ್ಲ, ಲೋಕದಲ್ಲಿ ಎಷ್ಟು ಶ್ರೇಷ್ಠವಾಗಿ ಜೀವಿಸುತ್ತಿದ್ದಾರೆ. அவங்க போடுற ட்ரெஸ், ಅವರು ಹಾಕುವ ವಸ್ತ್ರ, இல்ல அவங்களுடைய அந்த நடக்கையிலே தெரியும். ಅವರ ಒಂದು ನಡವಳಿಕೆಯಲ್ಲಿ ಅದು ತಿಳಿದು உலகத்தை அனுபவிக்கிற வாழ்க்கை. ಇದು ಲೋಕವನ್ನ ಅನುಭವಿಸುವ தேவ பக்தி உள்ள வாழ்க்கை, ದೇವ ಭಕ್ತಿ ಉಳ್ಳಂತ ಜೀವಿತವು ಅವಶ್ಯ. அல்லேலூயா. ಹಲ್ಲೆಲೂಯಾ. சில பேரை நீங்க பாத்தீங்கன்னா, ಕೆಲವರನ್ನ ನೀವು ನೋಡುವಾಗ அவங்க தேவ பக்தி உள்ளவர்களா இருப்பாங்க. ಅವರು ದೇವ ಭಕ್ತಿ ಉಳ್ಳವರಾಗಿರುತ್ತಾರೆ. அவங்கள பார்க்கும்போதே தெரியும், ಅವರನ್ನ ನೋಡುವಾಗಲೇ ತಿಳಿಯುತ್ತದೆ அவங்க தேவ பக்தி உள்ளவர்களா வாழ்வாங்க. ದೇವ ಭಕ್ತಿ ಉಳ್ಳವರಾಗಿ ಜೀವಿಸುತ್ತಾರೆ. அதுதான் உண்மை, ಅದೇ ಸತ್ಯ, அதுதான் ಆಯத்தம், ಅದೇ ಸಿದ್ಧತೆ. அப்ப தேவ பக்தி உள்ளவர்களா நம்ம வாழ வேண்டி இருப்பதுதான் கட்டாயம். ದೇವ ಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕನ್ನುವಂಥದ್ದೇ ಒಂದು ಒಂದು ನಮಗಿರುವಂತ ಒಂದು ಕಟ್ಟಳೆ. இதை ஏன் அவர் சொல்றாருன்னா, ಇದನ್ನು ಅವರು ಯಾಕೆ ಹೇಳುತ್ತಾರೆಂದರೆ, கடைசி நாள்ல, ಕಡೆಯ ದಿವಸಗಳಲ್ಲಿ உலகம் எப்படி இருக்கும், ಲೋಕವು ಹೇಗಿರುತ್ತದೆ, கிறிஸ்தவம் எப்படி இருக்கும், ಕ್ರೈಸ್ತರು ಹೇಗಿರುತ್ತಾರೆ அப்படின்னு அப்போஸ்தலனாகிய பவுல் சொல்றார். ಅದನ್ನ ಅಪೊಸ್ತಲನಾದ ಪೌಲನು ಹೇಳುತ್ತಾರೆ. அப்ப அவர் என்ன சொல்றாருன்னா, ಅವರು ಏನು ಹೇಳುತ್ತಾರೆ ಅಂದರೆ, ஆவியானவர் வெளிப்படையா சொல்றார், ಪವಿತ್ರಾತ್ಮನು ಬಹಿರಂಗವಾಗಿ ಹೇಳುತ್ತಾರೆ. பிற்காலங்களிலே, ಒಂದು ಕೊನೆಯ ದಿವಸಗಳಲ್ಲಿ மனசாட்சியிலே சூடு உண்ட பொய்யருடைய மாயத்தினாலே, ಮನಸ್ಸಾಕ್ಷಿಯಲ್ಲಿ ಒಂದು ಕಾಸಿದ ಕಬ್ಬಿಣದಿಂದ ಬರೆ ಎಳೆದವರಂತೆ சிலர் வஞ்சிக்கிற ஆவிகளுக்கும் பிசாசின் உபதேசங்களுக்கும் செவி கொடுத்து விசுவாசத்தை விட்டு விலகி போவாங்க. ಕೆಲವರು ವಂಚಿಸುವಂತ ಆತ್ಮಗಳಿಗೂ ಸೈತಾನನ ಬೋಧನೆಗಳಿಗೂ ಕಿವಿ ಬಿಟ್ಟು ಅವರು ಹಿಂಜರಿದು ಹೋಗುತ್ತಾರೆ. அப்படின்னா என்ன அர்த்தம்னா, ಅದು ಮನಸ್ಸಾಕ್ಷಿಯಲ್ಲೇ ಸೂಡು ಉಂಟು எப்படி ಅರ್ಥ தெரியுமா? அதை நீங்க எப்படி புரிஞ்சுக்கணும்னா, ಮನಸ್ಸಾಕ್ಷಿಯಲ್ಲಿ ಒಂದು ಕಬ್ಬಿಣದ ಒಂದು ಕಾಸಿದ ಬರೆ ಎಳೆದವರು ಅನ್ನುವಂಥದ್ದು ಅರ್ಥ ಏನೆಂದರೆ, ಕನ್ನಡದ ಕರೆಕ್ಟಾ இருக்கு பாருங்க. ಕನ್ನಡದಲ್ಲಿ எப்படி இருந்தது? ಕಬ್ಬಿಣದ ಕಾಯಿಸಿ ಬರೆ ಎಳೆದವರು ಅಂದ್ರೆ ಕಾಯಿಸಿ இந்த இடத்துல சூடு வச்சோம்னா நமக்கு சொர்ணம் இருக்காது, பார்த்துருக்கீங்களா? ನಾವು ಒಂದು ಕಬ್ಬಿಣವನ್ನ ಕಾಯಿಸಿ ಆ ಒಂದು ಬರೆಯನ್ನ ಇಡುವಾಗ ನಮಗ ಒಂದು ಸ್ಪರ್ಶತೆ ಇಲ್ಲದಿದ್ದರೆ, சரியா? ஸ்பர்ஷத்தை இருக்காது, சொர்ணம் இருக்காது, பார்த்துருக்கீங்களா? ಸ್ಪರ್ಶತೆ ಇರುವುದಿಲ್ಲ. ನೋಡಿ, அதே மாதிரி இருதயத்துல, ಅದೇ ರೀತಿಯಾಗಿ ಹೃದಯದಲ್ಲಿ உணர்வில்லாதவங்க, ಆ ಒಂದು ಸ್ಪರ್ಶತೆ ಇಲ್ಲದವರು பிரசங்கம் பண்ணும் பொழுது, ಬೋಧಿಸುವಾಗ அவங்க மூலியமா, ಅವರ ಮೂಲಕವಾಗಿ பிசாசுடைய உபதேசமும் ಸೈತಾನನ ಉಪದೇಶವು, வஞ்சிக்கிற ஆவியின் உபதேசமும் வரும். ವಂಚಿಸುವ ಆತ್ಮನ ಉಪದೇಶಗಳು ಬರುತ್ತವೆ. இத கேட்கிறவங்க, ಇದನ್ನ ಕೇಳುವವರು சிலர் வஞ்சிக்கப்படுவாங்க, ಕೆಲವರು ವಂಚಿಸಲ್ಪಡುತ್ತಾರೆ, விசுவாசத்தை விட்டு விலகி போவாங்க, ನಂಬಿಕೆಯನ್ನು ಬಿಟ್ಟು ಹಿಂಜರಿದು ಹೋಗುತ್ತಾರೆ. கரெக்ட்டுங்களா? ಸರಿನಾ? எப்படி நடக்கும்னா, ಅದು ಹೇಗೆ ನಡೆಯುತ್ತದೆ ಎಂದರೆ, சரீர பிரகாரமா வாழ ஆசைப்படுவாங்க, ಶಾರೀರಿಕವಾಗಿ ಜೀವಿಸುವಂತೆ ಬಯಸುತ್ತಾರೆ இவங்களால, ಇವರಿಂದ. அதனால அவர் சொல்றாரு, ಆಮೇಲೆ ಅವರು ಹೇಳುತ್ತಾರೆ, நீ ஜாக்கிரதையா இரு, ಜಾಗ್ರತೆ ಉಳ್ಳವರಾಗಿ. சரீர பிரகாரம் முக்கியம் இல்ல, ಶಾರೀರಿಕವಾದದ್ದು ಮುಖ್ಯವಲ್ಲ, தேவ பக்தியே பிரயோஜனமானது, ದೇವ ಭಕ್ತಿಯೇ ಪ್ರಯೋಜನಕರವಾಗಿ. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. எப்படியும் வாழலான்றது உலகம், ಹೇಗೆ ಬೇಕಾದರೂ ಜೀವಿಸಬಹುದು ಅನ್ನುವಂಥದ್ದು ಲೋಕ. தேவ பக்தியாய் வாழ வேண்டியிருப்பது கிறிஸ்தவம், ಭಕ್ತಿ ಉಳ್ಳವರಾಗಿ ಜೀವಿಸಬೇಕನ್ನುವಂಥದ್ದು ಕ್ರಿಸ್ತನ ಮಾರ್ಗ. அல்லேலூயா சொல்லுமா? ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. இதெல்லாம் உட்கார்ந்து தியானிக்கணும், ಇದೆಲ್ಲ ನಾವು ಕುಳಿತು ಯೋಚಿಸಿ ಧ್ಯಾನಿಸಬೇಕು. இல்லையா? நம்ம உட்கார்ந்து தியானிக்கணும், ನಾವು ಕುಳಿತುಕೊಂಡು ಇದನ್ನ ಧ್ಯಾನಿಸಬೇಕು. தேவன் எதை விரும்புகிறார், ದೇವರು ಯಾವುದನ್ನ ಬಯಸುತ್ತಾರೆ. நம்ம உலகத்தை அனுபவிக்கும் போது ஆண்டவரை விட்டு தூரமா இருக்கிறோம், ಆ ಲೋಕವನ್ನು ಅನುಭವಿಸುವಾಗ ದೇವರಿಂದ ದೂರ ಉಳಿಯುತ್ತೇವೆ. ஆனா தேவ பக்தியாய் வாழும்போது ஆண்டவர்ட்ட இருக்கிறோம். ಆದ್ರೆ ಭಕ್ತಿ ಉಳ್ಳವರಾಗಿ ಜೀವಿಸುವಾಗ ದೇವರ ಸಮೀಪದಲ್ಲಿ ಜೀವಿಸುತ್ತೇವೆ. தேவ பக்தியா வாழணும். ನಾವು ದೇವ ಭಕ್ತಿ ಉಳ್ಳವರಾಗಿ நம்ம ಜೀವಿಸಬೇಕು. சினிமாக்கு போக கூடாது, ನಾವು ಸಿನಿಮಾಗೆ ಹೋಗಬಾರದು, கெட்ட ஃப்ரெண்ட்ஸோட சேரக்கூடாது, ಕೆಟ್ಟ ಸ್ನೇಹಿತರ ಸಂಗಡ கெட்ட வார்த்தை பேசக்கூடாது, ಕೆಟ್ಟ ಮಾತನ್ನ ಮಾತನಾಡಬಾರದು, அக்கிரமம் செய்யக்கூடாது, ಅಕ್ರಮವನ್ನ ಮಾಡಬಾರದು, திருடக்கூடாது, ಕದಿಯಬಾರದು, ஏமாத்தக்கூடாது, ಯಾಮಾರಿಸಬಾರದು, பொய் சொல்லக்கூடாது, ಸುಳ್ಳು ಹೇಳಬಾರದು, சண்டை போடக்கூடாது, ಜಗಳ ಮಾಡಬಾರದು. கரெக்டா? இதான் தேவ பக்தி. ಇದೇ ದೇವ ಭಕ್ತಿ.
அப்ப தேவ பக்தியான வாழ்க்கை எப்படி இருக்கும்? ದೇವ ಭಕ್ತಿಯಾದ ಜೀವಿತ ಹೇಗಿರುತ್ತದೆ? இந்த உலகத்தின் வழக்கத்தின்படி வாழாம, ಈ ಲೋಕಕ್ಕೆ ಅನುಸಾರವಾಗಿ ನಡೆದುಕೊಳ್ಳದೆ ஆண்டவருக்கு ஒப்பு கொடுத்து வாழ்றது, ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂತದ್ದು. அல்லேலூயா. ಹಲ್ಲೆಲೂಯಾ. இதுதான் பிரயோஜனம். ಇದೇ ಪ್ರಯೋಜನಕರವಾದ, இதுதான் வாக்குத்தத்தமான வாழ்க்கை. ಇದೇ ವಾಗ್ದಾನದ ಜೀವಿತವು. இது நம்மள பரலோகத்துல கொண்டு போய் சேர்க்கும். ಇದು ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಸೇರಿಸುತ್ತದೆ. அல்லேலூயா. ಹಲ್ಲೆಲೂಯಾ. அப்ப மூன்றாவது அவனுக்கு செப்பல் கொடுக்கிறாரு. ಮೂರನೆಯದಾಗಿ ಅವನಿಗೆ ಪಾದರಕ್ಷೆಯನ್ನ ಕೊಡುತ್ತಾರೆ. அது சொன்ன ஊழியம் சொன்னேன். ಅದು ಸೇವೆ ಎಂದು ಹೇಳಿದೆ. இரண்டாவது ஆயத்தம் சொன்னேன். ಎರಡನೆಯದಾಗಿ ಸಿದ್ಧತೆ ಎಂದು ಹೇಳಿದೆ. மூன்றாவது பூரணம். ಮೂರನೆಯದಾಗಿ ಪರಿಪೂರ್ಣತೆ. கரெக்டா? இப்போ ஒரு மனுஷன் எல்லா ட்ரெஸ், இப்போ நீங்க புரிஞ்சுக்கிற மாதிரி சொல்றேன்னே, ನಿಮಗೆ ಅರ್ಥವಾಗುವಂತೆ ಹೇಳುತ್ತೇವೆ. எல்லா ட்ரெஸ்ஸும் போட்ட உடனே கடைசில எப்படி ரெடி ஆவாரு? ಎಲ್ಲ ವಸ್ತ್ರವನ್ನು ಹಾಕಿಕೊಂಡ ನಂತರ ಕೊನೆಯದಾಗಿ ಏನನ್ನ ಧರಿಸಿಕೊಳ್ಳುತ್ತಾರೆ? என்ன போடுவாங்க கடைசியா? ಕೊನೆಯದಾಗಿ ಅವರು ಏನನ್ನ ಧರಿಸುತ್ತಾರೆ? ஆமா இல்லையா? ஆனா செப்பல்ல நிறைய காஸ்ட்லி செப்பல்லாம் உண்டு. ಆ ಒಂದು ಪಾದರಕ್ಷೆಗಳಲ್ಲಿ ಬಹಳ ಒಂದು ಬೆಲೆಯುಳ್ಳ ಪಾದರಕ್ಷೆಗಳು ಉಂಟು. ஆனா இப்போ செப்பல் வீட்டுக்குள்ளதான் இருக்கு, பாத்துறீங்களா? ಆದ್ರೆ ಈಗ ಪಾದರಕ್ಷೆ ಮನೆಯೊಳಗೆ ಇರುತ್ತದೆ, ನೋಡಿದ್ದೀರಾ? ஏன்னா ரொம்ப காஸ்ட்லியான செப்பல். ಕಾರಣ ಅದು ಬಹಳ ಒಂದು ಬೆಲೆಯುಳ್ಳಂತ ಪಾದರಕ್ಷೆ. எல்லா ட்ரெஸ் பண்ணி முடிச்சோன்னே அவங்க வெளியில போறதுக்கு ಸಿದ್ಧಮಾಯಿட்டாங்க அப்படின்னு சொன்னா ನೆಕ್ಸ್ಟ್ ದೇ ಪುಟ್ ದ ಚಪ್ಪಲ್. ವಸ್ತ್ರ ಎಲ್ಲವನ್ನ ಹಾಕಿಕೊಂಡು ಅವರು ಸಿದ್ಧರಾಗಿರುವಾಗ ಅವರು ಅದಾದ ನಂತರ ಧರಿಸಿಕೊಳ್ಳುವಂತದ್ದು ಪಾದರಕ್ಷೆ ಕೊನೆಯದಾಗಿ. ಪರಿಪೂರ್ಣ ಅರ್ಥ. ಅದರ ಅರ್ಥ ಪರಿಪೂರ್ಣ. ಈಸ್ ರೆಡಿ. ಅವರು ಸಿದ್ಧರು. ಸರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತರು ನಮಗೆ ತರುವಾರ್. ದೇವರು ನಮಗೆ ಅದನ್ನು ಕೊಡುತ್ತಾರೆ. ಅವರ್தான் நம்மை பரிபூர்ணப்படுத்துறவர். ಅವರೇ ನಮ್ಮನ್ನ ಪರಿಪೂರ್ಣಗೊಳಿಸುವರು. அவர்தான் நம்மை நிறைவாக்குகிறவர். ಅವರೇ ನಮ್ಮನ್ನ ಸಂಪೂರ್ಣಗೊಳಿಸುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಅப்புறம் தான் ಅದಾದ ನಂತರ ಕಲ್ಯಾಣ வீட்டுக்குள்ள கொண்டு போறார். ಆ ಒಂದು ಮದುವೆಯ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾರೆ. கொண்டாட்டத்துக்குள்ள கொண்டு போறார். ಆ ಒಂದು ಸಂತೋಷದೊಳಗೆ ಕರೆದುಕೊಂಡು நம்ம இப்ப அப்பாட்ட திரும்பி வந்துட்ட உடனே ತಂದೆಯ ಬಳಿಗೆ ಹಿಂತಿರುಗಿ ಬಂದ ನಂತರ ಮೊದಲನೇ ಡ್ರೆಸ್ ಕೊಡುತ್ತಾರೆ, ಮೊದಲನೆಯದಾಗಿ ವಸ್ತ್ರ ಕೊಡುತ್ತಾರೆ, ಮೋಂದ್ರ ಕೊಡುತ್ತಾರೆ, ಉಂಗುರ ಕೊಡುತ್ತಾರೆ, ಚಪ್ಪಲ್ ಕೊಡುತ್ತಾರೆ, ಕಡೆಸಿ ಪಾದರಕ್ಷೆಯಾಗಿ ಕೊನೆಯದಾಗಿ ಪಾದರಕ್ಷೆ ಕೊಡುತ್ತಾರೆ. இப்போ அந்த விருந்துக்கு கொண்டு போறார். ಈಗ ಒಂದು ಮೇಜಿಗೆ ಕರೆದುಕೊಂಡು ಹೋಗುತ್ತಾರೆ. அதுதான் தேவன் நமக்கு தருகிற ಆಶೀರ್ವಾದ. ಅದೇ ದೇವರು ನಮಗೆ ಕೊಡುವಂತ ಆಶೀರ್ವಾದ. ಇದು ಹೃದಯದಲ್ಲಿ ಅನುಭವಿக்கிற ಆಶೀರ್ವಾದ. ಇದು ನಮ್ಮ ಹೃದಯದಲ್ಲಿ ಅನುಭವಿಸುವಂತ ಆಶೀರ್ವಾದ. இந்த பரலோக ஆசீர்வாதம் என்ன தெரியுமா? ಪರಲೋಕ ಆಶೀರ್ವಾದ ಏನು ಗೊತ್ತಾ? புசிப்பும் குடிப்பும் இல்ல. ಅದು ತಿನ್ನುವಂತದ್ದು ಕುಡಿಯುವಂತದ್ದು ಅಲ್ಲ. அப்படினா உலகத்தை அனுபவிக்கிறது கிடையாது. ಅದರ ಅರ್ಥ ಲೋಕವನ್ನು ಅನುಭವಿಸುವಂತದ್ದು. பரலோக ரட்சிப்பு என்பது உலகத்தை அனுபவிக்கிறது கிடையாது. ಪರಲೋಕದ ಒಂದು ರಕ್ಷಣೆ ಅನ್ನುವಂಥದ್ದು ಬದಲು ಲೋಕವನ್ನು ಅನುಭವಿಸುವ ವಿಷಯ. ಪರಿಶುದ್ಧ ಆವಿனால் ಉಂಟಾಗುವ ಸಂತೋಷ. ಪವಿತ್ರಾತ್ಮನಿಂದ ಉಂಟಾಗುವಂತ ಸಂತೋಷ. ಹಲ್ಲೆಲೂಯಾ. 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 அப்படினா என்ன அர்த்தம் தெரியுமா? ಅದರ ಅರ್ಥ ಏನು ಗೊತ್ತಾ? தேவ சமூகத்துல வந்து முழங்கால் படிட்டு ஆண்டவரை துதித்து ஆராதிக்கிற சந்தோஷம் தான் பரலோக சந்தோஷம். ದೇವರ ಸಮ್ಮುಖಕ್ಕೆ ಬಂದು ದೇವರನ್ನ ಆರಾಧಿಸಿ ಸ್ತುತಿಸುವಂತ ಸಂತೋಷವೇ ಪರಲೋಕ ರಾಜ್ಯದ ಸಂತೋಷ. நீங்க வீட்ல இருந்தா கூட, ಮನೆಯಲ್ಲಿ ಇದ್ದರೂ நீங்க சாப்பிட்டு அனுபவிக்கிறது கிடையாது, ತಿಂದು ಅನುಭವಿಸುವಂತದ್ದಲ್ಲ, பிரியாணಿ செய்யறது கிடையாது, ಬಿರಿಯಾನಿಯನ್ನ ಮಾಡುವಂತ நல்ல ಹೋಟೆಲ್ಗೆ போய் சாப்பிடுற சந்தோஷம் கிடையாது, ಒಂದು ಹೋಟೆಲ್ಗೆ ಹೋಗಿ ತಿನ್ನುವಂತ ಸಂತೋಷವಲ್ಲ, சந்தோஷம் கிடையாது, ಅದು ರಕ್ಷಣೆಯ ಸಂತೋಷವಲ್ಲ. அதை விட பெருசு தேவ சமூகத்துல உட்கார்ந்து ஜெபித்து பரிசுத்தாவில நிறைந்து கர்த்தருக்குள்ளே மகிழ்ச்சி அடைகிறதா கர்த்தர் நமக்கு தந்த சொல்லி முடியாத சந்தோஷம். ದೇವರ ಸಮ್ಮುಖದಲ್ಲಿ ಕುಳಿತು ದೇವರನ್ನ ಆರಾಧಿಸಿ ಪ್ರಾರ್ಥಿಸಿ ಪವಿತ್ರಾತ್ಮನಿಂದ ತುಂಬುವಂತದೇ ದೇವರು ನಮಗೆ ಕೊಟ್ಟಿರುವಂತ ಹೇಳಲು ಅಶಕ್ಯವಾದಂತ ಸಂತೋಷ. அதாங்க சந்தோஷம். ಅದೇ ಸಂತೋಷವು. சரியா? நீங்க வெளியே போறதுனால உங்க உள்ள சந்தோஷப்படுதுன்னா நீங்க தெரிஞ்சீங்க கொஞ்சம் ஆண்டவர் விட்டு உங்க ಆತ್ಮ ಕೀழே ಇறங்கಿ இருக்குன்னு ಅರ್ಥ. ನೀವು ಹೊರಗಡೆ ಹೋಗುವುದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ ಬರುತ್ತದೆ ಅಂದ್ರೆ ನೀವು ಒಂದನ್ನು ತಿಳಿದುಕೊಳ್ಳ್ರಿ, ನಿಮ್ಮ ಆತ್ಮವು ದೇವರಿಂದ ಸ್ವಲ್ಪ ಕೆಳಗೆ ಇಳಿದಿದೆ ಅಂತ ಅರ್ಥ. சரியா? ஓகே. நான் வந்து நீங்க வெளியில போவாண்டான்னு சொல்லல, ನೀವು ಹೊರಗಡೆ ಹೋಗಬೇಡಿರಿ ಎಂದು ಹೇಳುತ್ತಿಲ್ಲ. அதை விட ஆனந்தம் தேவ சமூகம். ಅದಕ್ಕಿಂತಲೂ ಆನಂದವು ದೇವರ ಸಮ್ಮುಖ. சரியா? நீங்க அதை அனுபவிக்க ஆரம்பிச்சிட்டீங்கன்னா, ನೀವು ಅದನ್ನು ಅನುಭವಿಸೋದಕ್ಕೆ ಆರಂಭಿಸಿದರೆ எல்லாத்த காட்டிலும் தேவ சமூகம் தாங்க உங்களுக்கு இஷ்டம். ಎಲ್ಲದಕ್ಕಿಂತಲೂ ದೇವರ ಸಮ್ಮುಖವೇ ನಿಮಗೆ ಇಷ್ಟವಾಗಿದೆ. நான் உங்களுக்கு புரிஞ்சது சொல்றேன் பாருங்களேன். ನಿಮಗೆ ತಿಳಿಯುವಂತೆ ಹೇಳುತ್ತೇವೆ. இப்போ நீங்க டிவில ஒரு சீரியல் பார்த்து பழகிட்டீங்க, அது பார்க்கும்போது உங்க உள்ள சந்தோஷப்படுது வச்சுங்க. ನೀವೊಂದು ಟಿವಿಯಲ್ಲಿ ಒಂದು ಸೀರಿಯಲ್ ಅನ್ನು ನೋಡಿ ಅಭ್ಯಾಸ ಮಾಡಿಕೊಂಡಿದ್ದೀರಾ, ಆ ಒಂದು ಸೀರಿಯಲ್ ಅನ್ನು ನೋಡುವಾಗ ನಿಮ್ಮ ಮನಸ್ಸಿಗೆ ಸಂತೋಷ ಬರುತ್ತದೆ ಎಂದು ನೆನೆಸಿಕೊಳ್ಳ್ರಿ. ಕರೆಕ್ಟಾ அந்த டைம் நைட் சரி மதியம் 12 மணி வச்சுக்கிடுங்க, ಮಧ್ಯಾಹ್ನ 12 ಗಂಟೆ ಅಂತ ಇಟ್ಟುಕೊಳ್ಳ್ರಿ. எங்க இருந்தாலும் ಎಲ್ಲಿ ಇದ್ದರೂ ஆட்டோ பிடிச்சாவது எங்க வந்துருவோம், ಆಟೋವನ್ನು ಹಿಡಿದುಕೊಂಡಾದ್ರೆ ಎಲ್ಲಿ ಬರುತ್ತೇವೆ, ಶಾರ್ಪಾ வந்துரும் ಟಿವಿ ಮುನ್ನಾಡಿ. ಸರಿಯಾದ ಸಮಯಕ್ಕೆ ಟಿವಿ ಮುಂದೆ ಬರುತ್ತೇವೆ. ಅನುಭವಿಸಿருக்கீங்களா? ಅನುಭವಿಸಿದ್ದೀರಾ? பரவாயில்ல, உங்களை பார்த்தா நீங்க ரொம்ப நல்லவங்க மாதிரி தெரியுது. ನಿಮ್ಮನ್ನು ನೋಡುವಾಗ ಬಹಳ ಒಳ್ಳೆಯವರಾಗಿ ಕಂಡು ಬರುತ್ತೇವೆ. அல்லேலூயா.
நான் புரியுது. அப்போ நம்ம மனசு எதில் ஒரு அடிக்டா இருக்குதோ இல்லை எது மேலே நம்ம மனசு வச்சிருக்கோமோ அதுதான் நமக்கு சந்தோஷமா தெரியும். ನಾವು ಯಾವುದರ ಮೇಲೆ ನಮ್ಮ ಮನಸ್ಸಿಟ್ಟಿರುತ್ತೇವೋ ಆ ವಿಷಯಗಳು ನಮ್ಮ ಮನಸ್ಸಿಗೆ ಆನಂದಕರವಾಗಿ ಕಂಡು ಬರುತ್ತೆ. ஆனா உண்மையான பரலோக ஆனந்தம் எது தெரியுமா? ಆದರೆ ನಿಜವಾದ ಪರಲೋಕ ರಾಜ್ಯದ ಸಂತೋಷ ಆನಂದವೇ பரிசுத்த ஆவியிலே நிறைந்திருக்கிற அனுபவம், ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತ ಅನುಭವ. எல்லாரும் ஒரு அலையில சொல்லுவோமா? ಎಲ್ಲರೂ ಒಂದು ಹಲ್ಲೆಲೂಯಾ ಹೇಳೋಣ. அல்லேலூயா. ಹಲ್ಲೆಲೂಯಾ. பரிசுத்த ஆவியிலே நிறைந்து ஆண்டவரை துதித்து பாடி அந்நிய பாஷை பேசி கர்த்தருக்குள்ளே மகிழ்ச்சி அடைகிறோம் பாருங்க, அதுதாங்க உண்மையான பரலோக சந்தோஷம். ಪವಿತ್ರಾತ್ಮನಿಂದ ತುಂಬಿ ಹಾಡಿ ಆರಾಧಿಸಿ ಪ್ರಾರ್ಥಿಸಿ ದೇವರ ಆತ್ಮನಿಂದ ತುಂಬಲ್ಪಟ್ಟು ಇರುತ್ತೀವಲ್ಲ, ಅದೇ ನಿಜವಾದ ಪರಲೋಕ ರಾಜ್ಯದ ಸಂತೋಷ. அல்லேலூயா. ಹಲ್ಲೆಲೂಯಾ. அங்கதான் விடுதலை இருக்குது, ಅಲ್ಲೇ ಬಿಡುಗಡೆ ಇದೆ, அங்கதான் ஆகாரம் இருக்குது, ಅಲ್ಲೇ ಆಹಾರವಿದೆ, அங்கதான் திருப்தி இருக்குது, ಅಲ್ಲೇ ತೃಪ್ತಿ ಇದೆ. அததான் அவர் சொன்னாரு. ಅದನ್ನೇ ಅವರು ಹೇಳ್ತಾರೆ, இதோ நான் கதவை தட்டுறேன், ಇಗೋ ನಾನು ಬಾಗಿಲನ್ನ ஒருவன் என் சத்தத்தை கேட்டு திறந்தா ಒಬ್ಬನ ನನ್ನ ಶಬ್ದವನ್ನ நான் அவன் ಕೇಳಿ கூட வந்து தங்கி ನಾನು ಅವನ ಸಂಗಡ ಬಂದು அவனோடு கூட ಭೋಜನ பண்ணுவேன். ಅವನ ಸಂಗಡ ಭೋಜನ ಮಾಡುತ್ತೇನೆ. அல்லேலூயா. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. ஆண்டவரோடு உறவாடுற வாழ்க்கை தாங்க நமக்கு ಭೋಜನ. ದೇವರ ಸಂಗಡ ಒಂದು ಸಂತೋಷಿಸುವಂತ ಜೀವಿತವೇ ನಮ್ಮ ಭೋಜನ. இத நாம அனுபவிக்கணும், ಇದನ್ನ ನಾವು ಅನುಭವಿಸಬೇಕು, இதுல நாம இருக்கணும், ಇದರಲ್ಲಿ ನಾವು ಇರಬೇಕು. இது ஆண்டவர்ட்ட வந்த உடனே அது நமக்கு தருவார். ಇದು ದೇವರ ಬಳಿಗೆ ಬರುವಾಗ ದೇವರು ನಮಗೆ அந்த ಕೊಡುತ್ತಾರೆ. செப்பல ஆண்டவர் நமக்கு தருவார். ಆ ಪಾದರಕ್ಷೆಯನ್ನು ದೇವರು ನಮಗೆ அது ಕೊಡುತ್ತಾರೆ. பூரணமான சந்தோஷம். ಅದು ಪೂರ್ಣವಾದ ಸಂತೋಷ. அல்லேலூயா. ಹಲ್ಲೆಲೂಯಾ. ஆண்டவர்கள மகிழ்ச்சி அடையணும், ದೇವರೊಳಗೆ ಸಂತೋಷಿಸಬೇಕು. ஆண்டவர் விட்டு தூரம் இருக்கும்போது நமக்கு கிடைக்கும். ಅದು ದೇವರಿಂದ ನಾವು ದೂರ ಉಳಿಯುವಾಗ ನಮಗೆ ಸಿಗುವುದಿಲ್ಲ. இப்ப நம்ம எழுந்துட்டோம்னா, ಈಗ ನಾವು ಎದ್ದರೆ ஆண்டவர்ட்ட வந்தோம்னா, ದೇವರ ಬಳಿಗೆ ಬಂದರೆ அந்த வஸ்திரத்தையும் மோதிரத்தையும் அந்த காலனியும் கத்த நமக்கு ಆ தருவார். ಒಂದು ವಸ್ತ್ರವನ್ನ, ಆ ಒಂದು ಉಂಗುರವನ್ನ, ಆ ಒಂದು ಪಾದರಕ್ಷೆಯನ್ನ ದೇವರು ನಮಗೆ ಕೊಡುತ್ತಾರೆ. அதை போட்டுக்கிட்டு ಅದನ್ನ ಹಾಕಿಕೊಂಡು அவருடைய கல்யாண வீட்டுக்குள்ள பிரவேசிக்கும். ದೇವರ ಆ ಒಂದು ಮದುವೆಯ ಮನೆಯೊಳಗೆ ನಾವು ಪ್ರವೇಶಿಸಬೇಕು. கல்யாண வீடுனா அந்த விருந்துக்குள்ள பிரவேசி, ಆ ಒಂದು ಭೋಜನದೊಳಗೆ ಮೇಜಿನೊಳಗೆ ನಾವು ಪ್ರವೇಶಿಸಬೇಕು. இதெல்லாம் ரெடியான பிறகு சொல்றாரு, ಎಲ್ಲವೂ ಸಿದ್ಧವಾದ ನಂತರ வேலைக்கார கூப்பிட்டு சொல்றாரு, ಕೆಲಸದವರನ್ನ ಕರೆದು ಹೇಳುತ್ತಾರೆ, கொழுத்த கன்றை கொண்டு வந்து அடியுங்கள், நாம் புசித்து சந்தோஷமா இருப்போம், என் மகன் திரும்பி வந்துட்டான். ಆ ಕೊಬ್ಬಿದ ಪಶುವನ್ನ ತಂದು ಕೊಯ್ಯಿರಿ, ನಾವು ತಿಂದು ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ ಎಂದು ಹೇಳುತ್ತಾರೆ. அல்லேலூயா. ಹಲ್ಲೆಲೂಯಾ. இல்ல அந்த வருஷம் வாசியம் பார்க்கலாம். ಆ ವಾಕ್ಯವನ್ನು ಓದೋಣ. 23ನೇ ವಚನ. ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು, இவன் மரித்தான், ತಿರುಗಿ ಬದುಕಿ ಬಂದನು, திரும்ப உயிர்ப்பித்தான், ಪೋಲಿ ಹೋಗಿದ್ದನು, காணாமல் போனான், ಸಿಕ್ಕಿದನು ಎಂದು திரும்ப ಹೇಳಿದನು. காணப்பட்டான். ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. அல்லேலூயா. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. அவங்க உல்லாசப்பட ஸ்டார்ட் பண்ணாங்க. ಅವರು ಉಲ್ಲಾಸ ಪಡುವುದಕ್ಕೆ ಪ್ರಾರಂಭಿಸಿದರು. அப்போ அவனுக்கு வஸ்திரத்தையும் மோதிரத்தையும் காலனியும் தந்த உடனே ஆண்டவர் சந்தோஷத்துக்குள்ள அழைத்து போவார். ದೇವರು ಅವನಿಗೆ ವಸ್ತ್ರವನ್ನ, ಉಂಗುರವನ್ನ, ಪಾದರಕ್ಷೆಯನ್ನ ಕೊಟ್ಟ ನಂತರ ಅವನನ್ನ ಸಂತೋಷದೊಳಗೆ ಕರೆದುಕೊಂಡು ಹೋಗುತ್ತಾರೆ. தேவஜனமே, ದೇವಜನರೇ, நம்ம எழும்பணும், ನಾವು ಎದ್ದೇಳಬೇಕು. சரியா? நம்ம ஆண்டவர் விட்டு தூரமா இருக்கிறோம், ನಾವು ದೇವರಿಂದ ದೂರವಾಗಿದ್ದೇವೆ, நம்ம விருப்பத்துக்கு வாழ்ந்துட்டு இருக்கோம், ನಮ್ಮ ಇಷ್ಟಕ್ಕೆ ನಾವು ಜೀವಿಸುತ್ತಿದ್ದೇವೆ. நம்ம விருப்பம் தான் தேவ விருப்பம் நினைச்சிட்டு ನಮ್ಮ வாழ்ந்துட்டு இருக்கோம். ಆಸೆಯೇ ದೇವರ ಆಸೆ ಎಂದು ನಾವು ನೆನೆಸಿ ಜೀವಿಸುತ್ತೇವೆ. நம்ம உலகத்தை அனுபவிக்க ನಾವು ஆசைப்படுறோம், ಲೋಕವನ್ನು ಅನುಭವಿಸುವುದಕ್ಕೆ ஆண்டவர் ಬಯಸುತ್ತೇವೆ. விட்டு தூரமா இருக்கும். ದೇವರಿಂದ ನಾವು ದೂರ ಉಳಿದಿದ್ದೇವೆ. இது உண்மையான ஆனந்தம் கிடையாது, ನಿಜವಾದ இது ಆನಂದವಲ್ಲ, உண்மையான சந்தோஷம் ಇದು கிடையாது. ನಿಜವಾದ ಸಂತೋಷವಲ್ಲ. கர்த்தர் நமக்கு இந்த உலகத்தை அனுபவிக்கும்படி ಕಾರ್ಯங்களை தரதில்லை. ದೇವರು ನಮ್ಮನ್ನ ಈ ಲೋಕವನ್ನು ಅನುಭವಿಸುವುದಕ್ಕೆ ಸಂಗತಿಗಳನ್ನು ಕೊಡುವುದಿಲ್ಲ, அவருக்காக வாழ்றதுதான் தர, ಅವರಿಗಾಗಿ ಜೀವಿಸುವುದಕ್ಕೆ ದೇವರು ಕೊಡುತ್ತಾರೆ. தெரியுமா? அல்லேலூயா. ಹಲ್ಲೆಲೂಯಾ. ஆகினாலே ಆದ್ದರಿಂದ இப்ப நம்ம மனசு திருப்பணும், ನಮ್ಮ ಮನಸ್ಸನ್ನು ನಾವು ತಿರುಗಿಸಬೇಕು. போதும். ಸಾಕು. பக்கத்துல கை கொடுத்து சொல்லுங்க, ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿರಿ, போதும், ಸಾಕು. ஒழுங்கா ஜெபம் பண்ணு, ಸರಿಯಾಗಿ ಪ್ರಾರ್ಥಿಸಿರಿ, ஒழுங்கா ஆண்டவர்ட்ட வா, ಸರಿಯಾಗಿ ದೇವರ ಬಳಿಗೆ ಬನ್ನಿರಿ. ஆண்டவர் உனக்கு வஸ்திரம் தருவார், ದೇವರು ನಿಮಗೆ ವಸ್ತ್ರವನ್ನ ಕೊಡುತ್ತಾರೆ, மோதிரம் தருவார், ನಿಮಗೆ ಒಂದು ಉಂಗುರವನ್ನ ಕೊಡುತ್ತಾರೆ, செப்பல் தருவார், ನಿಮಗೆ ಪಾದರಕ್ಷೆಯನ್ನ ಕೊಡುತ್ತಾರೆ, உன்னை கல்யாண விருந்துக்குள்ள அழைத்து ನಿಮ್ಮನ್ನ செல்வார். ಮದುವೆಯ ಭೋಜನಕ್ಕೆ ದೇವರು ನಡೆಸುತ್ತಾರೆ. அதான் போதும், ஸ்டாப் பண்ணி ಸಾಕು. சொல்லு, அதை மட்டும் கொஞ்சம் சத்தமா சொல்ல, ಸಾಕು. போதும். அல்லேலூயா. ಹಲ್ಲೆಲೂಯಾ. கர்த்தர்ட்ட வந்துறணும், ದೇವರ ಬಳಿಗೆ ಹಿಂತಿರುಗಿ ಬರಬೇಕು, அவருக்காக ஊழியம் செய்யணும், ಅವರಿಗಾಗಿ ಸೇವೆ ಮಾಡಬೇಕು, அவருக்காக வாழணும், ಅವರಿಗಾಗಿ ಜೀವಿಸಬೇಕು, அவருக்காக மகிமையா பிரகாசிக்கணும். ಅವರಿಗಾಗಿ ಮಹಿಮೆಯಲ್ಲಿ ನಾವು ಪ್ರಕಾಶಿಸಬೇಕು. கர்த்தர்
இந்த ரோட் மேல ಕಣ್ಣை வச்சு பார்த்துக்கிட்டே இருக்கு. ದೇವರ ರಸ್ತೆಯ ಮೇಲೆ ತನ್ನ ಗಮನವಿಟ್ಟು ನೋಡುತ್ತಲೇ ಇದ್ದ. ಅವನ ದೂರத்துல பார்த்தார். ಆ ಒಂದು ತಂದೆಯು ತನ್ನ ಮಗನನ್ನ ದೂರದಿಂದ ನೋಡಿದ. ಡೈಲಿ வந்து பாப்பார், எப்ப வருவான் எப்ப வருவான் எப்ப வருவான். ಅನುದಿನವೂ ಬಂದು ತನ್ನ ಮಗನು ಯಾವಾಗ ಬರುತ್ತಾನೆ, ಮಗಳೇ ಮಗನೇ ನೀ எப்ப வருவன் பார்த்துக்கிட்டே இருக்கிறார். ಮಗನೇ ಮಗಳೇ ನೀನು ಯಾವಾಗ ಹಿಂತಿರುಗಿ ಬರುತ್ತೀಯ ಅಂತ ದೇವರು ನೋಡ್ತಿದ್ದಾರೆ. ನೀವು ಬಂದರೆ அந்த சந்தோஷத்துக்குள்ள அழைத்து ಆ ಸಂತೋಷದೊಳಗೆ ದೇವರು ನಿಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ. எத்தனை பேர் அப்பா கிட்ட வர ஆசைப்படுறீங்க? ಎಷ್ಟು ಜನ ತಂದೆಯ ಬಳಿಗೆ ಬರುವುದಕ್ಕೆ ಬಯಸುತ್ತೀರಾ? எழுந்து ஆண்டவருடைய சமூகத்தில் ஒப்பு கொடுப்போமா? ನಾವು ಎದ್ದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. நான் ದೂರ இருந்தது போதும் ஏசப்பா, ದೂರ ಉಳಿದಿದ್ದು ಸಾಕು, நான் வந்துறேன் ஆண்டவரே, ನಾವು ಹಿಂತಿರುಗಿ ಬರುತ್ತೇವೆ, உமக்காக வாழ வந்துறேன், ನಿಮಗಾಗಿ ಜೀವಿಸುವುದಕ್ಕೆ என்ன அந்த சந்தோஷத்துக்குள்ள அழைத்து செல்லுங்க. ಸಂತೋಷದೊಳಗೆ எனக்கு ವಸ್ತ್ರத்தை தாங்க, ನಮಗೆ எனக்கு மோதிரத்தை தாங்க, ಉಂಗುರವನ್ನ ಕೊಡಿ, எனக்கு செப்பலை தாங்க ஆண்டவரே, ಪಾದರಕ್ಷೆಯನ್ನ ಕೊಡಿ ஆண்டவரே. எனக்கு நீர் உம்முடைய சந்தோஷத்தையும் ரட்சிப்பையும் அதிகாரத்தையும் ஆண்டவரே ஆயத்தத்தையும் தாங்க ஆண்டவரே. ದೇವರೇ ಸಂತೋಷವನ್ನ, ರಕ್ಷಣೆಯನ್ನ, ಅಧಿಕಾರವನ್ನ, ಸಿದ್ಧತೆಯನ್ನ ಅನುಗ್ರಹಿಸಿದ್ದೇವೆ. அப்பா வீட்டில் எப்போதும் சந்தோஷமே, ஆடலும் பாடலும் இங்குதானே, ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಎಲ್ಲರೂ ಸಂತೋಷಮೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಆಡುವ ಅಂದಾಡುವ ಎಲ್ಲರ ಸಂತೋಷವಾಗಿ ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಹಲ್ಲೆಲೂಯಾ, ಆನಂದವೇ ಎಲ್ಲೇ ಇಲ್ಲದ ಸಂತೋಷವೇ, ಹಲ್ಲೆಲೂಯಾ, ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವೇ ಇಲ್ಲಿ ತಾನೇ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಕಾದಿದ್ದೇನು ಕಂಡುಕೊಂಡೆನು, ಕಣ್ಣೀರೆಲ್ಲ ಒರೆಸಿದನು, ಕಂಡುಕೊಂಡೆನು, ಕಣ್ಣೀರೆಲ್ಲ ಒರೆಸಿದನು. ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ. ಹಲ್ಲೆಲೂಯಾ, ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ. ಹಲ್ಲೆಲೂಯಾ, ಆನಂದವೇ ಎಲ್ಲಿ ಇಲ್ಲದ ಸಂತೋಷವೇ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಪರಿಶುದ್ಧ ಪರಿಶುದ್ಧ ಮುಚ್ಚನಿಟ್ಟು ಪಾಪವೆಲ್ಲ ನೀಗಿದನು. ಪರಿಶುದ್ಧ ಮುಚ್ಚನಿಟ್ಟು ಪಾಪವೆಲ್ಲ ನೀಗಿದನು. ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ. ಹಲ್ಲೆಲೂಯಾ, ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ. ಹಲ್ಲೆಲೂಯಾ, ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಆತ್ಮನೆಂಬ ವಸ್ತ್ರ ತಂದ, ಅಧಿಕಾರವೆಂಬ ಉಂಗುರ ತಂದ. ಹಲ್ಲೆಲೂಯಾ, ಆತ್ಮನೆಂಬ ವಸ್ತ್ರ ತಂದ, ಅಧಿಕಾರವೆಂಬ ಉಂಗುರ ತಂದ. ಆಡುವ ಕುಣಿದಾಡುವ, ಆಡುವ ಕುಣಿದಾಡುವ, ಆಡುವ ಕುಣಿದಾಡುವ, ಆಡುವ ಕುಣಿದಾಡುವ. ಹಲ್ಲೆಲೂಯಾ, ಆನಂದವೇ ಎಲ್ಲೂ ಇಲ್ಲದ
ಸಂತೋಷವೇ அல்லேலூயா ஆனந்தமே ಸಂತೋಷವೇ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿ ತಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿ ತಾನೆ ಪಾಪದಲ್ಲೇ ಸತ್ತಿದ್ದೇನು ಹೊಸ ಮನುಷ್ಯನಾಗಿ ಹುಟ್ಟಿರುವೇನು ಆಮೇಲೆ ಪಾಪದಲ್ಲೇ ಸತ್ತಿದ್ದೇನು ಹೊಸ ಮನುಷ್ಯನಾಗಿ ಹುಟ್ಟಿರುವೇನು ಆಡುವ ಕೊಂಡಾಡುವ ಆಡುವ ಕುಣಿದಾಡುವ ಆಡುವ ಕೊಂಡಾಡುವ ಆಡುವ ಕುಣಿದಾಡುವ ಹಲ್ಲೆಲೂಯಾ ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ ಹಲ್ಲೆಲೂಯಾ ಆನಂದವೇ ಎಲ್ಲೂ ಇಲ್ಲದ ಸಂತೋಷವೇ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ಆಮೆನ್. ದೇವಜನರೇ, ಸಾಕು ದೇವಜನರೇ, ನಾವು ಎದ್ದೇಳಿ ತಂದೆ ಬಳಿಗೆ ಬರಬೇಕೆಂದು ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ. ಅವನು ದೂರದಲ್ಲಿ ಬರುವುದನ್ನು ಕಂಡು ಓಡಿ ಬಂದು ಅಪ್ಪಿಕೊಂಡು ಮುತ್ತಿಸಿ ಅವನನ್ನು ಸಂತೋಷದೊಳಗೆ ಕರೆತಂದ ದೇವರು ನಮ್ಮ ದೇವರು. ದೇವರ ಬಳಿಗೆ ಬಂದ್ಬಿಡ್ರಿ. ದೇವರು ನಿಮ್ಮನ್ನು ಕಣ್ಣಿಂದ ನೋಡುತ್ತಾ ಇದ್ದಾನೆ. ಯಾವಾಗ ನಾವು ಬರುವೆವು, ಯಾವಾಗ ನಾವು ಬರುವೆವು, ಯಾವಾಗ ನಾವು ಬರ್ತೇವೆ ಎಂದು ದೇವರು ಯೋಚಿಸುತ್ತಾ ನಮ್ಮ ಮೇಲೆ ಕಣ್ಣಿಡುತ್ತಾ ದೇವರು ನೋಡುತ್ತಾ ಇದ್ದಾನೆ. ಪ್ರಿಯ ಜನರೇ, ದೇವರ ಬಳಿಗೆ ನಾವು ಬಂದ್ಬಿಟ್ರೆ ಆತನು ನಮಗೆ ಒಳ್ಳೆ ವಸ್ತ್ರವನ್ನು ಕೊಡುತ್ತಾನೆ. ಅದು ಪರಲೋಕ ರಾಜ್ಯವೆಂಬ ವಸ್ತ್ರ, ಅದು ಕ್ರಿಸ್ತನೆಂಬ ವಸ್ತ್ರ, ಅದು ಪವಿತ್ರಾತ್ಮನೆಂಬ ವಸ್ತ್ರ, ಅದು ರಕ್ಷಣೆ ಎಂಬ ವಸ್ತ್ರ, ಅದು ಸಂತೋಷದೆಂಬ ವಸ್ತ್ರ, ಹೇಳಲಾರದಷ್ಟು ಸಂತೋಷವೆಂಬ ವಸ್ತ್ರ. ಹಲ್ಲೆಲೂಯಾ. ಆತನ ಉಂಗುರವನ್ನು ನಮಗೆ ನೀಡುತ್ತಾನೆ. ಅದು ಅಧಿಕಾರವೆಂಬ ಉಂಗಾರ. ದೇವರ ಮಕ್ಕಳು, ದೇವರ ಮಗನು ಮಗಳು, ನನ್ನನ್ನು ಯಾರು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ, ನಾನು ದೇವರ ಮಗನು ಮಗಳು ಎಂದು ಅಧಿಕಾರ ದೇವರು ನಮಗೆ ಕೊಡುವಂಥವನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾತಾನು ನಮಗೆ ಅಡ್ಡ ಬೀಳುವಂತೆ, ಸಾತಾನ ಕ್ರಿಯೆಗಳು ನಾವು ತುಳಿದುವಂತೆ ದೇವರು ನಮಗೆ ಅಧಿಕಾರ ನೀಡುವಂಥವನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಕರ್ತನು ನಮಗೆ ಅಧಿಕಾರವೆಂಬ ಉಂಗಾರ ಕೊಡಕ್ಕೆ ದೇವರು ನಮಗಾಗಿ ಕಾದಿದ್ದಾನೆ. ಆದರೆ ಅದು ಮಾತ್ರ ಅಲ್ಲ, ದೇವರು ಸಿದ್ಧತೆ ಎಂಬ ಒಂದು ಇದು ಪಾದರಕ್ಷೆಯನ್ನು ಕೊಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಮ್ಮನ್ನು ಪೂರ್ಣಪಡಿಸುವುದಕ್ಕೆ, ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ದೇವರು ನಮ್ಮನ್ನು ಪೂರ್ಣವೆಂಬ ಪಾದರಕ್ಷೆಯನ್ನು ಕೊಟ್ಟು ನಮ್ಮನ್ನು ಅಂದರೆ ಒಂದು ಶ್ರೇಷ್ಠವಾದ ಒಂದು ಕೊಂಡಾಟದೊಳಗೆ ನಮ್ಮನ್ನು ಸೇರಿಸುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಪ್ರಿಯರೇ, ನಾವು ಆತನ ಬಳಿಗೆ ಬರುವಾಗ ಅದು ದೇವರು ನಮಗೆ ಕೊಡುವಂಥವನಾಗಿದ್ದಾರೆ. ಎಲ್ಲರ ಪ್ರಾರ್ಥನೆ ಮಾಡೋಣ, ಎಲ್ಲ ದೇವಸಮದಲ್ಲಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ನಾವೆಲ್ಲರೂ ನಮ್ಮ ಬಾಯಿಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಪ್ಪ. ಕರ್ತನೆ, ಈ ದಿವಸ ಸಭೆಯನ್ನು ನೋಡಿ ದೇವರೇ, ನೀವು ಕೊಟ್ಟಿರುವಂಥ ಆಹ್ವಾನಕ್ಕಾಗಿ ದೇವರೇ, ಇನ್ವಿಟೇಷನ್ಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ದೇವರೇ, ತಂದೆಯ ಬಳಿಗೆ ಹಿಂತಿರುಗುವಂತೆಯೂ, ಮದುವೆಯ ಮನೆಯೊಳಗೆ ಸಂತೋಷದೊಳಗೆ, ಮೇಜಿನೊಳಗೆ, ಭೋಜನದೊಳಗೆ ಪ್ರವೇಶಿಸುವಂತೆಯೂ ದೇವರೇ, ನೀವು ಕೊಟ್ಟಿರುವಂಥ ಒಂದು ಆಮಂತ್ರಣಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ದೇವರೇ ಕರ್ತನೆ, ನಿಮ್ಮಿಂದ ದೂರ ಉಳಿದ ಅನುಭವಗಳು ಸಾಕು ದೇವರೇ. ಅಪ್ಪ, ನಿಮ್ಮನ್ನ ಬಿಟ್ಟು ಅಗಲಿದ ಅನುಭವಗಳು ಸಾಕು ದೇವರೇ. ನಿಮ್ಮನ್ನು ತ್ಯಜಿಸಿ ದೇವರೇ, ಲೋಕದ ವಿಷಯಗಳನ್ನು ಹುಡುಕಿ ಓಡಿದ ಅನುಭವಗಳು ಸಾಕು ದೇವರೇ. ಕರ್ತನೆ, ಈ ದಿವಸ ದೇವರೇ, ನಿಮ್ಮ ಆಮಂತ್ರಣವನ್ನು, ಆಹ್ವಾನವನ್ನು ಸ್ವೀಕರಿಸಿ ದೇವರೇ, ಈ ದಿವಸ ಮೊದಲುಗೊಂಡು ಕರ್ತನ ಬಳಿಗೆ ಹಿಂತಿರುಗುವಂತೆ, ಕರ್ತನ ಬಳಿಯಲ್ಲಿ ವಾಸ ಮಾಡುವಂತೆ, ಕರ್ತನ ಸಮ್ಮುಖದಲ್ಲಿ ದೇವರೇ ಇರುವವರಾಗಿ ನಮ್ಮ ಜೀವಿತಗಳು ಕಂಡು ಬರುವಂತೆ ಕರ್ತನೆ ಕೃಪೆ ಕೊಡಬೇಕೆಂಬುದಾಗಿ ನಾವು
ಪ್ರಾರ್ಥಿಸುತ್ತೇವೆ. ಕರ್ತನೆ, ಒಂದು ಮರವು ನೀರಿನ ಬಳಿಯಲ್ಲಿ ನೆಡಲ್ಪಟ್ಟರೆ ವಾಕ್ಯ ಹೇಳುತ್ತದೆ ಕರ್ತನೆ, ಅದರ ಎಲೆಯು ಬಾಡುವುದಿಲ್ಲ, ಅದರ ಎಲೆಯು ಒಣಗಿ ಹೋಗುವುದಿಲ್ಲ, ಅದರ ಎಲೆಯು ಉದುರುವುದಿಲ್ಲ, ಅದರ ತಕ್ಕ ಕಾಲದಲ್ಲಿ ತನ್ನ ಫಲವನ್ನು ಕೊಡುತ್ತದೆ ಎಂಬುದಾಗಿ ವಚನ ಹೇಳುತ್ತದಲ್ಲ. ಕರ್ತನೆ, ನಮ್ಮ ಜೀವಿತವು ಕರ್ತನೆ ನೀರೆಂಬ ಕರ್ತನೆ ಅಪ್ಪ ಕರ್ತನ ವಾಕ್ಯದ ಬಳಿಯಲ್ಲಿ, ಕರ್ತನ ಸಮ್ಮುಖದಲ್ಲಿ, ದೇವರ ಆತ್ಮನ ಪ್ರಸನ್ನತೆಯಲ್ಲಿ ನೆಡಲ್ಪಡುವಂತೆ ಕರ್ತನೆ ನಮ್ಮ ಜೀವಿತವು ಕರ್ತನೆ ಬಾಡಿ ಹೋಗದ, ಎಲೆ ಉದುರದೆ ಇರುವಂತ, ತಕ್ಕ ಕಾಲದಲ್ಲಿ ಫಲ ಕೊಡುವಂತ ಮರಗಳಾಗಿ ದೇವರೇ ನಮ್ಮ ಜೀವಿತವನ್ನ ದೇವರೇ ನೀವು ಉಜ್ಜೀವಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಕರ್ತನೆ, ನೀವು ಕೊಡುವ ವಸ್ತ್ರವನ್ನ, ಪರಲೋಕ ರಾಜ್ಯವನ್ನ, ದೇವರ ಆತ್ಮನನ್ನ ಧರಿಸಿಕೊಂಡವರಾಗಿ, ಸಂತೋಷವನ್ನ ಧರಿಸಿಕೊಂಡವರಾಗಿ, ಕರ್ತನು ಕೊಡುವಂತ ಅಧಿಕಾರವನ್ನ ತೆಗೆದುಕೊಂಡು ಕರ್ತನೆ ಸಿದ್ಧ ಮನಸ್ಸೆಂಬ ಕರ್ತನೆ ಪಾದರಕ್ಷಣೆಯನ್ನ ಧರಿಸಿಕೊಂಡು ದೇವರೇ ನಿಮ್ಮ ರಕ್ಷಣೆಯಲ್ಲಿ ನಾವು ಸಂತೋಷಿಸುವಂತೆ, ನಿಮ್ಮ ರಕ್ಷಣೆಯಲ್ಲಿ ಇತರರು ಸಂತೋಷಿಸುವ ಹಾಗೆ ಅವರನ್ನ ನಾವು ಆಹ್ವಾನಿಸುವಂತೆ, ಸುವಾರ್ತೆಯನ್ನು ಹಂಚುವಂತೆ ದೇವರೇ ನಮ್ಮ ಜೀವಿತವೇ ಕ್ರಿಸ್ತನ ನಾಮದ ಮಹಿಮೆಗಾಗಿ ಒಂದು ಸುವಾರ್ತೆಯಾಗಿ ಬದಲಾಗುವಂತೆ ಅಪ್ಪ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ಅಪ್ಪ. ಕರ್ತನೆ, ಸಹಾಯ ಮಾಡಿ ಅಪ್ಪ, ನಮ್ಮನ್ನು ಬಲಪಡಿಸಿ ಅಪ್ಪ ದೇವರೇ. ನಮ್ಮ ಸೋಲುಗಳನ್ನು, ಕುಗ್ಗಿದ ಅನುಭವಗಳನ್ನು, ಒಂಟಿತನವನ್ನು, ನಿರಾಶೆಯನ್ನು ದೇವರೇ, ಕದಲಿದ ಅನುಭವಗಳನ್ನು ದೇವರೇ ಕರ್ತನೆ ಹಾಲೆಲೂಯ ನಿಮ್ಮನ್ನು ಬಿಟ್ಟು ದೂರ ಹೋದ ಅನುಭವಗಳನ್ನು ದೇವರೇ ನೀವು ಮಾರ್ಪಡಿಸಿ ಅಪ್ಪ. ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತವನ್ನು ಬಲಪಡಿಸಿ ದೇವರೇ, ನಾವು ಪ್ರತಿಯೊಬ್ಬರು ಕರ್ತನ ಕಡೆಗೆ ತಿರುಗಿಕೊಳ್ಳುವಂತೆ, ಹಿಂತಿರುಗುವಂತೆ, ಮಾನಸಾಂತರ ಹೊಂದುವಂತೆ, ಕರ್ತನ ಹತ್ತಿರ ಬಂದು ದೇವರ ಸಮೀಪದಲ್ಲಿ ಜೀವಿಸುವಂತೆ, ಕರ್ತನನ್ನು ಅಂಟಿಕೊಂಡು ಒರಗಿಕೊಂಡು ಆಧಾರ ಮಾಡಿಕೊಂಡು ದೇವರೇ ವಾಕ್ಯ ಹೇಳುವ ಹಾಗೆ ನಿಮ್ಮ ರೆಕ್ಕೆಯ ನೆರಳಿನಲ್ಲಿ ಆಶ್ರಯಿಸಿ ಜೀವಿಸುವಂತೆ ನೀವು ಸಭೆಗೆ ಕೃಪೆಯನ್ನು ಅನುಗ್ರಹಿಸಿ, ಬಲವನ್ನು ಅನುಗ್ರಹಿಸಿ, ಹಿಂತಿರುಗಿದ ಜೀವಿತದ ಅನುಭವದೊಳಗೆ ನಮ್ಮನ್ನು ಮುನ್ನಡೆಸಿ ಎಂದು ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನಿಮ್ಮ ವಾಕ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಯಾವುದು ಆಮೇನೆಂದು ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸ್ತುತಿಗನ ಮಾನ ಮಹಿಮೆಲ್ಲ ನಿಮಗೆ ಅರ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.